ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠವನ್ನು ತಿಳ್ಕೊಳ್ಳೋಣ. 10ನೇ ತರಗತಿಯ ಪಾಠ ಇದು. ಭಾಗ 2ರಲ್ಲಿ ಇರುತ್ತೆ. ವಿಜ್ಞಾನ ವಿಷಯದ ಭಾಗ 2ರಲ್ಲಿ ಇದೆ ಧಾತುಗಳ ಆವರ್ತನೀಯ ವರ್ಗೀಕರಣ. ಏನಿದು ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತಲೂ ಅನೇಕ ಧಾತುಗಳಿದೆ ಮಕ್ಕಳು. ಧಾತುಗಳು ಅಂತ ಹೇಳಿದಾಗ ಹೈಡ್ರೋಜನ್ನು, ಕಾರ್ಬನ್ನು, ಆಕ್ಸಿಜನ್ನು ಇವುಗಳೆಲ್ಲ ಹೇಳ್ತಿರಲ್ಲ, ಮೊದಲಿಂದ ಹೇಳ್ಕೊಂಡು ಬಂದಿದ್ದೀರಲ್ಲ, ಇವುಗಳೆಲ್ಲ ಧಾತುಗಳು. ಸೊ ಈ ಧಾತುಗಳೆಲ್ಲ ಉದಾಹರಣೆಗೆ ನಾವು ಕಬ್ಬಿಣ ಬಳಸ್ತೀವಿ, ಚಿನ್ನ ಬಳಸ್ತೀವಿ, ಇವುಗಳೆಲ್ಲ ಧಾತುಗಳೇ, ನಮ್ಮ ಸುತ್ತಮುತ್ತಲು ದೊರೆಯುವ ವಸ್ತುಗಳು ಇವು. ಈ ಧಾತುಗಳು ಅನೇಕ ಧಾತುಗಳಿದೆ. ಒಂದೊಂದು ಧಾತುವಿನ ಗುಣಲಕ್ಷಣನೂ ಬೇರೆ ಬೇರೆ ಇದೆ. ಉದಾಹರಣೆಗೆ ಕೊಡೋದಾದ್ರೆ ಇದನ್ನ ವರ್ಗೀಕರಣ ಮಾಡಿದರೆ, ಈ ಧಾತುಗಳನ್ನ ಏನ್ ಮಾಡಿದರೆ ವರ್ಗೀಕರಣ ಮಾಡಿದರೆ, ಯಾವ ಆಧಾರದ ಮೇಲೆ ವರ್ಗೀಕರಣ ಮಾಡಿದರೆ, ಹೇಗೆ ವರ್ಗೀಕರಣ ಮಾಡಿದರೆ, ಯಾರು ವರ್ಗೀಕರಣ ಮಾಡಿದರೆ, ಯಾಕೆ ಅವರು ವರ್ಗೀಕರಣ ಮಾಡಿರುವುದು ಫಲಿತಾಂಶ ನೀಡಲಿಲ್ಲ ಸರಿಯಾಗಿ ಅನ್ನುವುದೇ ಈ ಧಾತುಗಳ ಆವರ್ತನೀಯ ವರ್ಗೀಕರಣ. ಉದಾಹರಣೆಗೆ ಹೇಳ್ಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಲೈಬ್ರರಿಯನ್ನು ತೆಗೆದುಕೊಳ್ಳೋಣ. ಈಗ ಒಂದು ರೂಮಲ್ಲಿ ಇಬ್ರು ಮಕ್ಕಳನ್ನ ನಾನು ಕಳಿಸ್ತೀನಿ, ಒಂದು ಲೈಬ್ರರಿಗೆ ಮಕ್ಕಳನ್ನ ಕಳಿಸ್ತೀನಿ, ಇನ್ನೂ ಕೆಲವೊಂದು ಮಕ್ಕಳನ್ನ ಒಂದು ರೂಮ್ಗೆ ಕಳಿಸ್ತೀನಿ. ರೂಮಲ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ ಬುಕ್ಸ್ ಎಲ್ಲ. ಆದರೆ ಲೈಬ್ರರಿಗೆ ಇದು ಸೋಷಿಯಲ್ಲು, ಇದು ಸೈನ್ಸು, ಇದು 8th ಸ್ಟ್ಯಾಂಡರ್ಡ್ ಸೈನ್ಸು, 9th ಸೈನ್ಸು, 10th ಸೈನ್ಸು, ಈ ರೀತಿ ವರ್ಗೀಕರಣ ಮಾಡಿರ್ತೀವಿ ನಾವು. ಸೊ ಯಾರು ಮೊದಲು ಬರ್ತಾರೆ ನಿಮ್ಮ ಪ್ರಕಾರ? ನಿಮ್ಮ ಪ್ರಕಾರ ಆಗಲಿ ನಮ್ಮ ಪ್ರಕಾರ ಆಗಲಿ ಮೊದಲು ಬರೋದು ಲೈಬ್ರರಿಗೆ ಹೋದ ಮಕ್ಕಳು. ಬೇಗ ಯಾವ ಬುಕ್ ಹೇಳಿರ್ತೀವಿ ಅದನ್ನು ತೆಗೆದುಕೊಂಡು ಬರ್ತಾರೆ. ಯಾಕೆ? ಅಲ್ಲಿ ಈ ಹೆಡ್ಡಿಂಗ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ, 8ನೇ ತರಗತಿಯ ಸೈನ್ಸ್ ಬುಕ್ಕು, 9ನೇ ತರಗತಿಯ ಸೋಷಿಯಲ್ ಬುಕ್ಕು ಅಂತ. ಯಾಕೆ ವರ್ಗೀಕರಣ ಮಾಡಿರ್ತಾರೆ ಎಲ್ಲಿ? ಲೈಬ್ರರಿನಲ್ಲಿ. ಅದೇ ಈ ರೂಮಿಗೆ ಹೋದಂತಹ ಮಕ್ಕಳಲ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ ಬುಕ್ಸ್ಗಳೆಲ್ಲ, ತರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾದ್ರೆ ವರ್ಗೀಕರಣದಿಂದ ಏನು ಸುಲಭ ಆಯಿತು ಅಂತ ಹೇಳಿದ್ರೆ, ಅಂದ್ರೆ ಏನು ಸಹಾಯ ಆಯಿತು ಅಂದ್ರೆ, ಮೊದಲನೇದು ಸುಲಭವಾಗಿ ಬುಕ್ಕನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಸುಲಭವಾಗಿ ಬುಕ್ಕನ್ನು ಅವರಿಗೆ ದೊರೀತು, ಮತ್ತೆ ಕಡಿಮೆ ಸಮಯದಲ್ಲಿ ತೆಗೆದುಕೊಳ್ತು. ಆದ್ದರಿಂದ ಈ ವರ್ಗೀಕರಣ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿ ನಮ್ಮ ಸುತ್ತಮುತ್ತಲೂ ಅನೇಕ ಧಾತುಗಳಿದೆ. ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡ್ಕೊಂಡು ಬಂದರು. ಒಂದು ಚಾರ್ಟ್ ರೀತಿಯಲ್ಲಿ ವರ್ಗೀಕರಣ ಮಾಡಿಕೊಂಡು ಬಂದರು ಈ ವಿಜ್ಞಾನಿಗಳು. ಇಲ್ಲಿ 4 ವಿಜ್ಞಾನಿಗಳು ಬರ್ತಾರೆ. ಎಷ್ಟು ವಿಜ್ಞಾನಿಗಳು ಬರ್ತಾರೆ? 4 ವಿಜ್ಞಾನಿಗಳು ಬರ್ತಾರೆ. ಈ 4 ವಿಜ್ಞಾನಿಗಳು ಹೇಗೆ ಈ ಧಾತುಗಳನ್ನು ಜೋಡಿಸಿದರೆ, ಯಾವ ಆಧಾರದ ಮೇಲೆ ಧಾತುಗಳನ್ನು ಜೋಡಿಸಿದರೆ, ಯಾಕೆ ಅವರು ಜೋಡಿಸಿದಂತಹ ಒಂದು ವರ್ಗೀಕರಣದ ಒಂದು ಚಾರ್ಟು ಕರೆಕ್ಟ್ ಆಗಿಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರು ಅನ್ನೋದೇ ಈ ಪಾಠ. ಆಯ್ತಾ? ಸೊ ಮೊದಲನೇದಾಗಿ ಯಾವ ಯಾವ ವಿಜ್ಞಾನಿಗಳು ಬರ್ತಾರೆ ಈ ಪಾಠದಲ್ಲಿ ಅಂತ ಹೇಳಿದ್ರೆ, ಧಾತುಗಳನ್ನು ವರ್ಗೀಕರಣ ಮಾಡೋದಕ್ಕೆ ಯಾವ ಯಾವ ವಿಜ್ಞಾನಿಗಳು ಪ್ರಯತ್ನ ಪಟ್ಟಿದ್ದಾರೆ ಅಂದ್ರೆ 4 ವಿಜ್ಞಾನಿಗಳು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಮೊದಲನೇದು ಡೋಬರೈನರ್ ಅಂತ, ಜಾನ್ಸ್ ವುಲ್ಫ್ಗ್ಯಾಂಗ್ ಡೋಬರೈನರ್ ಅಂತ ಹೇಳಿ ಮೊದಲನೆಯವರು. ಎರಡನೇದು ಬಂದ್ರೆ ನ್ಯೂಲ್ಯಾಂಡ್ ಅಷ್ಟಕ ನಿಯಮವನ್ನು ಪ್ರತಿಪಾದನೆ ಮಾಡಿದ್ದಾರೆ. ನೆಕ್ಸ್ಟ್ ಬಂದ್ರೆ ಮೆಂಡಲೀವ್, ಅದರ ನೆಕ್ಸ್ಟ್ ಬಂದ್ರೆ ಮೋಸ್ಟ್ಲಿ. 4 ವಿಜ್ಞಾನಿಗಳು, ಡೋಬರೈನರ್, ನ್ಯೂಲ್ಯಾಂಡ್, ಮೆಂಡಲೀವ್, ಮೋಸ್ಟ್ಲಿ ಅಂತ ಹೇಳ್ಬಿಟ್ಟು 4 ವಿಜ್ಞಾನಿಗಳು. 4 ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಈ ಪಾಠದಲ್ಲಿ. 4 ವಿಜ್ಞಾನಿಗಳು ಹೇಗೆ ವರ್ಗೀಕರಣ ಮಾಡಿದ್ದಾರೆ, ಅವುಗಳ ಇತಿಮಿತಿಗಳು ಏನಿತ್ತು, ಯಾಕೆ ಅದು ಸಕ್ಸಸ್ ಆಗಲಿಲ್ಲ ಅನ್ನೋದೇ ಪಾಠ. ನೋಡೋಣ. ಮೊದಲನೇದು, ಇದು ಈ ಪಾಠ ತಿಳ್ಕೊಳ್ಳೋದಕ್ಕೆ ಮುಂಚೆ ಪರಮಾಣು ರಾಶಿ ಅಂದ್ರೇನು, ಪರಮಾಣು ಸಂಖ್ಯೆ ಅಂದ್ರೇನು ಅಂತ ತಿಳ್ಕೊಳ್ಬೇಕಾಗುತ್ತೆ ನೀವು. ಸೊ ಪರಮಾಣು ರಾಶಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬರ್ತಿದ್ದೀನಿ ನಾನು, ಕ್ಲೋರಿನ್ ಬೇಕಾದ್ರೆ ಬರ್ಕೊಳ್ಬಹುದು. 1735 ಪಾಯಿಂಟ್ ಸಮಥಿಂಗ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಕೆಳಗಡೆ ಯಾವುದೇ ಒಂದು ಧಾತು, ಇದು ಧಾತು, ಕ್ಲೋರಿನ್ ಅನ್ನೋದು ಧಾತು, ಸೋಡಿಯಂ ಅನ್ನೋದು ಧಾತು. ಈ ಧಾತುಗಳಲ್ಲಿ ಕೆಳಗಡೆ ಒಂದು ಸಂಖ್ಯೆ, ಮೇಲ್ಗಡೆ ಒಂದು ಸಂಖ್ಯೆ ಬರ್ದಿದ್ದೀವಿ ನಾವು. ನಿಮಗೆ ಗೊತ್ತಿದೆ, ಹಿಂದಿನ ತರಗತಿಯಲ್ಲಿ ನೀವು ನೋಡಿರ್ಬೇಕು. ಕೆಳಗಡೆ ಬರೆದಿರುವ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಎಂದು, ಮೇಲೆ ಬರೆದಿರುವ ಸಂಖ್ಯೆಯನ್ನ ಪರಮಾಣು ರಾಶಿ ಎಂದು ಕರೀತಾರೆ. ಈಗ 4 ವಿಜ್ಞಾನಿಗಳಲ್ಲಿ ಮೊದಲ 3 ವಿಜ್ಞಾನಿಗಳು ವರ್ಗೀಕರಣವನ್ನ ಪರಮಾಣು ರಾಶಿಯ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ರು. ಯಾವ ಸಂಖ್ಯೆಯನ್ನ ತೆಗೆದುಕೊಂಡು ವರ್ಗೀಕರಣ ಮಾಡಿದ್ರು ಅಂದ್ರೆ ಪರಮಾಣು ರಾಶಿಯನ್ನ, ರಾಶಿ ಸಂಖ್ಯೆ ಅಂತ ಏನ್ ಹೇಳ್ತೀವಿ, ಈ ಪರಮಾಣು ರಾಶಿ, ಆ ಪರಮಾಣು ರಾಶಿಯ ಆಧಾರದ ಮೇಲೆ ಯಾರ್ಯಾರು ಡೋಬರೈನರ್, ನ್ಯೂಲ್ಯಾಂಡ್ ಮತ್ತು ಮೆಂಡಲೀವ್ ವರ್ಗೀಕರಣ ಮಾಡ್ಕೊಳ್ತಾ ಬಂದ್ರು. ಆದ್ರೆ ಸಫಲತೆ ಕಾಣಲಿಲ್ಲ. ಆ ನಂತರ ಬಂದಂತಹ 4ನೇ ವಿಜ್ಞಾನಿ ಮೋಸ್ಟ್ಲಿ ಅನ್ನೋರು ಪರಮಾಣು ರಾಶಿಯನ್ನ ತೆಗೆದುಕೊಳ್ಳಿಲ್ಲ, ಆದ್ರೆ ಪರಮಾಣು ಸಂಖ್ಯೆಯನ್ನ ತೆಗೆದುಕೊಂಡು ಅವರು ವರ್ಗೀಕರಣ ಮಾಡ್ತಾ ಬಂದರು. ಸೊ ಅದನ್ನ ನೀವು ಈಗ ತಿಳ್ಕೊಳ್ಬೇಕು. ಸೊ 3 ವಿಜ್ಞಾನಿಗಳು ಯಾವುದನ್ನ ತೆಗೆದುಕೊಂಡಿದ್ದಾರೆ? ಪರಮಾಣು ರಾಶಿಯನ್ನ ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ ಬಂದಂತಹ ಮೋಸ್ಟ್ಲಿ ಮಾತ್ರ ಪರಮಾಣು ಸಂಖ್ಯೆಯನ್ನ ತೆಗೆದುಕೊಂಡಿದ್ದಾರೆ. ಸೊ ಒಂದು ನಿಮಿಷ.
ಸೊ ಈಗ ನಮಗೆ ಗೊತ್ತಾಯ್ತು, 3 ವಿಜ್ಞಾನಿಗಳು ಪರಮಾಣು ರಾಶಿಯ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ದಾರೆ. ಮೋಸ್ಟ್ಲಿ ಅನ್ನೋರು ಮಾತ್ರ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಬೇಕು ನೀವು. ಪರಮಾಣು ರಾಶಿ, ಪರಮಾಣು ಸಂಖ್ಯೆ. ನೋಡಿ, ಇದು ಪರಮಾಣು ರಾಶಿ ನೋಡಿ 23, 11. ಸೊ ಪರಮಾಣು ಸಂಖ್ಯೆ, ಪರಮಾಣು ರಾಶಿ, 3 ವಿಜ್ಞಾನಿಗಳು ಇದರ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ರು. ಎಲ್ಲ ಧಾತುವಿನ ಮೇಲ್ಭಾಗದ ಸಂಖ್ಯೆ ತಗೊಂಡು, ಧಾತುವಿನ ಕೆಳಭಾಗದ ಸಂಖ್ಯೆಯ ಪರಮಾಣು ಸಂಖ್ಯೆ ಅಂತೀವಿ, ಅದನ್ನು ತಗೊಂಡು ಮೋಸ್ಟ್ಲಿ ವರ್ಗೀಕರಣ ಮಾಡಿದ್ದಾರೆ. ಸೊ ಈಗ ಮೊದಲನೇದಾಗಿ ಡೋಬರೈನರ್ನ ತ್ರಿವಳಿ ನಿಯಮ ಅಂತ ಹೇಳ್ತಾರೆ. ಮೊದಲನೇ ವಿಜ್ಞಾನಿ ಯಾರು? ಡೋಬರೈನರ್. ಯಾವ ನಿಯಮವನ್ನು ಕೊಟ್ಟಿದ್ದಾರೆ? ತ್ರಿವಳಿ ನಿಯಮವನ್ನು ಕೊಟ್ಟಿದ್ದಾರೆ. ಏನಿದು ತ್ರಿವಳಿ ನಿಯಮ ಅಂತ ಹೇಳಿದ್ರೆ, ಸೊ ಈ ತ್ರಿವಳಿ ನಿಯಮದಲ್ಲಿ ನಮಗೆ ಡೋಬರೈನರ್ ಏನ್ ಮಾಡಿದ್ರಂತೆ ಅಂದ್ರೆ, ಅನೇಕ ಧಾತುಗಳಿತ್ತು. ಆ ಧಾತುಗಳನ್ನ 3 ಗುಂಪುಗಳನ್ನಾಗಿ ಮಾಡಿದ್ರಂತೆ. ಧಾತುಗಳನ್ನ ಏನ್ ಮಾಡಿದ್ರು? 3 ಗುಂಪುಗಳನ್ನಾಗಿ ಮಾಡಿದ್ರು. ಆ 3 ಗುಂಪುಗಳನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದರ ಪರಮಾಣು ರಾಶಿಯನ್ನು ಬರ್ಕೊಂಡಿದ್ದಾರೆ. ನೋಡಿ, ಕ್ಯಾಲ್ಸಿಯಂನ ಪರಮಾಣು ರಾಶಿ, ಸ್ಟ್ರಾನ್ಸಿಯಂನ ಪರಮಾಣು ರಾಶಿ, ಬೇರಿಯಂನ ಪರಮಾಣು ರಾಶಿಯನ್ನ ಬರ್ಕೊಂಡು ಯಾವ ರೀತಿ ಬರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವುಗಳ ಏರಿಕೆ ಕ್ರಮದಲ್ಲಿ ಬರ್ಕೊಂಡಿದ್ದಾರೆ. ನೋಡಿ, 40, 87, 137 ಏರಿಕೆ ಕ್ರಮ. ಪರಮಾಣು ರಾಶಿಯನ್ನು, ಧಾತುಗಳ ಪರಮಾಣು ರಾಶಿಯನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ, ಇಲ್ಲೂ ಅಷ್ಟೇ ನೋಡಿ, 35, 79, 126 ಪಾಯಿಂಟ್ ಸಮಥಿಂಗ್ ಇದೆ. ಸೊ ಧಾತುಗಳನ್ನ ಹೇಗೆ ಅರೇಂಜ್ ಮಾಡ್ಕೊಂಡಿದ್ದಾರೆ? ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಏರಿಕೆ ಕ್ರಮದಲ್ಲಿ ಅದನ್ನ ಜೋಡಿಸ್ಕೊಂಡಾಗ ಏನ್ ಹೇಳ್ತಾ ಇದ್ದಾರೆ ಅವರು ಅಂದ್ರೆ, ಮಧ್ಯಮ ಧಾತುವಿನ ಪರಮಾಣು ರಾಶಿಯು, ಅಂದ್ರೆ ಈ ಮಧ್ಯಮ ಧಾತುವಿನ ಈ ರಾಶಿಯು ಮೊದಲ ಹಾಗೂ 3ನೇ ಧಾತು, ನೋಡಿ ಇದು 1ನೇದು, ಇದು 2ನೇದು, ಇದು 3ನೇ ಧಾತು ಜೋಡಿಸ್ಕೊಂಡಿದ್ದಾರೆ. ತ್ರಿವಳಿ, ಇದು 1 ತ್ರಿವಳಿ, 2 ತ್ರಿವಳಿ, 3 ತ್ರಿವಳಿ, 3 ಗುಂಪುಗಳೈತಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನ ಕೊಡೋದಾದ್ರೆ ಏನು, ಡೋಬರೈನರ್ನ ತ್ರಿವಳಿ ನಿಯಮವನ್ನು ನಿರೂಪಿಸಿ ಅಂತ ಹೇಳ್ತಾರೆ. ಡೋಬರೈನರ್ನ ತ್ರಿವಳಿ ನಿಯಮವನ್ನು ನಿರೂಪಿಸಿ ಅಂತ ಹೇಳೋದಾದ್ರೆ, ನೋಡಿ, ಪರಮಾಣು ರಾಶಿಯನ್ನು, ಧಾತುಗಳನ್ನು ಅಂತಾನೆ ಹೇಳ್ಕೊಳ್ಳಿ, ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಮೊದಲ ಹಾಗೂ 3ನೇ ಧಾತುವಿನ ಪರಮಾಣು ರಾಶಿಯ ನೋಡಿ ಸರಾಸರಿಗೆ ಸಮವಾಗಿರುತ್ತದೆ. ಪರಮಾಣು ರಾಶಿಯ ಸರಾಸರಿ ಅಂದ್ರೆ ಆಲ್ಮೋಸ್ಟ್ ನೋಡಿ, ಇದು ಪ್ಲಸ್ ಇದು ಕೂಡಿ 2ರಿಂದ ಸರಾಸರಿ ಕಂಡುಹಿಡಿಯೋದು ಮ್ಯಾಥ್ಸ್ ಅಲ್ಲಿ ನೋಡಿರ್ತೀರಾ ನೀವು, ಹೇಗೆ ಸರಾಸರಿ ಕಂಡುಹಿಡಿಯೋದು. ಇವೆರಡರ ಸರಾಸರಿ ಕಂಡಿಡಿದಾಗ ಎಷ್ಟು ಸಂಖ್ಯೆ ಬಂತೋ ಆ ಸಂಖ್ಯೆಗೆ ಇದು ಸಮವಾಗಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇದು ಒಂದು ಗುಂಪು ಅಂತ ತಿಳ್ಕೊಳ್ಳಿ. ಈ ಗುಂಪಲ್ಲಿ ಇದರ ತೂಕ ನೋಡ್ಕೊಳ್ಳಿ. ಇದ್ರ ತೂಕ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇದು ಮತ್ತು ಇದರ ತೂಕದ ಸರಾಸರಿಗೆ ಇದು ಸಮವಾಗಿರುತ್ತೆ ಅನ್ನೋದೇ ಡೋಬರೈನರ್ ನಿಯಮ. ಸೊ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಮೊದಲ ಹಾಗೂ 3ನೇ ಧಾತುವಿನ ಪರಮಾಣು ರಾಶಿಯ ಸರಾಸರಿಗೆ ಸಮನಾಗಿರುತ್ತದೆ. ಇದೇ ಡೋಬರೈನರ್ನ ತ್ರಿವಳಿ ನಿಯಮ. ಮೊದಲನೇ ಪ್ರಶ್ನೆ ಬರ್ಕೊಳ್ಳಿ, ಡೋಬರೈನರ್ನ ತ್ರಿವಳಿ ನಿಯಮವನ್ನು ತಿಳಿಸಿ ಅಥವಾ ತ್ರಯದ ನಿಯಮವನ್ನು ತಿಳಿಸಿ. ತ್ರಯದ ನಿಯಮ ಅಥವಾ ತ್ರಿವಳಿ ನಿಯಮವನ್ನು ತಿಳಿಸಿ ಅಂತ ಹೇಳಿದ್ರೆ ಈ ರೀತಿ ಬರ್ಕೊಳ್ಳಿ, ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಮೊದಲ ಹಾಗೂ 3ನೇ ಧಾತುವಿನ ಪರಮಾಣು ರಾಶಿಯ ಸರಾಸರಿಗೆ ಸಮನಾಗಿರುತ್ತದೆ. ಇದೇ ಡೋಬರೈನರ್ನ ತ್ರಿವಳಿ ನಿಯಮ ಅಥವಾ ತ್ರಯದ ನಿಯಮ. ನಿರೂಪಿಸಿ ಅಂದ್ರೆ ಇದನ್ನು ಬರೀ. ಸೊ ಹಾಗಾದ್ರೆ ಇವರು 3 ಗುಂಪುಗಳನ್ನಾಗಿ ಮಾಡ್ಕೊಂಡು ಬಂದು ಎಲ್ಲ ಸರಾಸರಿಗೆ ಸಮ ಆಗಿದ್ಯಾ ಅಂತ ನೋಡಿದ್ರು. ಆದರೆ ಕೇವಲ 3 ಗುಂಪುಗಳಿಗೆ ಮಾತ್ರ ಸಮ ಆಗಿತ್ತಂತೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಈ ಎಕ್ಸಾಂಪಲ್ಗಳನ್ನ ತಗೊಂಡಾಗ ಅವರಿಗೆ ಆ ನಿಯಮದ ಪ್ರಕಾರ ಅನ್ವಯ ಆಯಿತು, ಆ ಸರಾಸರಿಗೆ ಸಮನಾಯಿತು. ಆದರೆ ಇನ್ನು ಬಂದಂತಹ ಮುಂದೆ ಬಂದಂತಹ ಕೆಲವು ಧಾತುಗಳಿಗೆ ಆ ತ್ರಿವಳಿ ನಿಯಮ ಅನ್ವಯ ಆಗಿಲ್ಲ, ಸರಾಸರಿಗೆ ಇದು ಸಮ ಬರಲಿಲ್ಲ. ಅದಕ್ಕೆ ಡೋಬರೈನರ್ನ ತ್ರಿವಳಿ ನಿಯಮ ಫೇಲ್ಯೂರ್ ಆಯಿತು. ಅಂದರೆ ಡೋಬರೈನರ್ನ ತ್ರಿವಳಿ ನಿಯಮದ ಇತಿಮಿತಿಗಳೇನು ಅಂದರೆ ಮುಂದಕ್ಕೆ ಈಗ ನಾವು ಯಾಕೆ ಡೋಬರೈನರ್ನ ತ್ರಿವಳಿ ನಿಯಮದ ಪ್ರಕಾರ ವರ್ಗೀಕರಣ ಮಾಡಿಕೊಂಡು ಅಭ್ಯಾಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಕೇವಲ ಇದು ನೋಡಿ, ಇಲ್ಲಿ
ಅದನ್ನ ಇತಿಮಿತಿಗಳು ಅಂತ ಕೂಡ ಕರೀತಾರೆ. ಡೋಬರೈನರ್ನ ತ್ರಿವಳಿ ನಿಯಮದ ಇತಿಮಿತಿಗಳನ್ನು ತಿಳಿಸಿ. ಮೊದಲನೇ ಪ್ರಶ್ನೆ ಡೋಬರೈನರ್ನ ತ್ರಿವಳಿ ನಿಯಮವನ್ನು ನಿರೂಪಿಸಿ. ಎರಡನೇ ಪ್ರಶ್ನೆ ಡೋಬರೈನರ್ನ ತ್ರಿವಳಿ ನಿಯಮದ ಇತಿಮಿತಿಗಳನ್ನು ತಿಳಿಸಿ. ಇತಿಮಿತಿಗಳು ಅಂತ ಹೇಳಿದಾಗ ನೋಡಿ, ತ್ರಿವಳಿ ನಿಯಮ ಎಲ್ಲ ಧಾತುಗಳಿಗೆ ಅನ್ವಯ ಆಗಿಲ್ಲ, ಕೇವಲ ಕೆಲವೇ ಧಾತುಗಳಿಗೆ ಮಾತ್ರ ಅನ್ವಯ ಆಯಿತು, 3 ಗುಂಪುಗಳಿಗೆ ಮಾತ್ರ ಅನ್ವಯ ಆಯಿತು. ಸೊ ಈ ತ್ರಿವಳಿ ನಿಯಮ ಮೊದಲನೇ ಇತಿಮಿತಿ ಬರ್ಕೊಳ್ಳಿ ಡೋಬರೈನರ್ನ ತ್ರಿವಳಿ ನಿಯಮದಲ್ಲಿ, ಅಲ್ಲೇ ಬರ್ಕೊಂತಾ ಹೋದ್ರೂ ನಿಮಗೆ ಈಸಿ ಆಗುತ್ತೆ. ತ್ರಿವಳಿ ನಿಯಮವು ಎಲ್ಲ ಧಾತುಗಳಿಗೆ ಅನ್ವಯ ಆಗಿಲ್ಲ, ಇದು ಮೊದಲನೇ ಇತಿಮಿತಿ. ಎರಡನೇ ಇತಿಮಿತಿ ಬಂದ್ರೆ ಕೇವಲ 3 ಗುಂಪುಗಳಿಗೆ ಮಾತ್ರ ಈ ನಿಯಮ ಅನ್ವಯವಾಯಿತು. ಈ ಎರಡನ್ನು ನೋಡಿಕೊಂಡು ಇತಿಮಿತಿಗಳಿಗೆ ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಇಲ್ಲಿ ಲೆಕ್ಕವನ್ನ ಕೇಳುವಂತಹ ಸಂಭವನೀಯತೆ ಜಾಸ್ತಿ ಇದೆ. ಲೆಕ್ಕವನ್ನ ಕೇಳ್ತಾರೆ ಇದರಲ್ಲಿ. ಏನು ಲೆಕ್ಕ ಅಂತ ಹೇಳಿದ್ರೆ, ಅವರು 3 ಧಾತುಗಳನ್ನ ಕೊಟ್ಟಿದ್ದಾರೆ, ಅವುಗಳ ಪರಮಾಣು ರಾಶಿಯನ್ನ ಕೊಟ್ಟಿದ್ದಾರೆ. 3 ಧಾತುದು ಕೊಡೋದಿಲ್ಲ ನಿಮಗೆ, 3 ಧಾತುದು ಪರಮಾಣು ರಾಶಿ ಕೊಡೋದಿಲ್ಲ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್, ಸೊ ಇಲ್ಲೇ ಲೆಕ್ಕವನ್ನ ಬರೆಯೋಣ. ಡೋಬರೈನರ್ನ ತ್ರಿವಳಿ ನಿಯಮದಲ್ಲಿ 3 ಧಾತುಗಳಿವೆ. ಉದಾಹರಣೆಗೆ ಕ್ಲೋರಿನ್, ಬ್ರೋಮಿನ್ ಮತ್ತು ಅಯೋಡಿನ್. ಈ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ನಲ್ಲಿ ಕ್ಲೋರಿನ್ದು ಪರಮಾಣು ರಾಶಿ ಮತ್ತು ಅಯೋಡಿನ್ನ ಪರಮಾಣು ರಾಶಿಯನ್ನ ಕೊಟ್ಟಿದ್ದಾರೆ. ಹಾಗಾದರೆ ಬ್ರೋಮಿನ್ನ ಪರಮಾಣು ರಾಶಿಯನ್ನು ಕಂಡುಹಿಡಿಯಿರಿ. ಮೊದಲನೇ ಧಾತು, ಎರಡನೇ ಧಾತು, ಮೂರನೇ ಧಾತು ಅಂತ ಅವರೇ ಕೊಡ್ತಾರೆ. ಮೊದಲನೇ ಧಾತುವಿನ ಪರಮಾಣು ರಾಶಿ ಇಷ್ಟು, ಮೂರನೇ ಧಾತುವಿನ ಪರಮಾಣು ರಾಶಿ ಇಷ್ಟು. ಹಾಗಾದರೆ ಎರಡನೇ ಧಾತುವಾದ ಬ್ರೋಮಿನ್ನ ಪರಮಾಣು ರಾಶಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಆಗ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ 1, 2, 3 ಅಂತ ನಾವು ಹಾಕೊಂಡು BR ಅಂತ ಹಾಕೊಂಡ್ರೆ ನಮ್ಗೆ ಗೊತ್ತಿದೆ ಪರಮಾಣು ರಾಶಿ ಸರಾಸರಿಗೆ ಸಮನಾಗಿರುತ್ತೆ. ಅಂದ್ರೆ ABC ಅಂತ ನಾವು ಹಾಕೋಬಹುದಿದ್ರೆ ABC ಅಂತ ಹಾಕೊಂಡ್ರೆ ಈಗ B ಕಂಡುಹಿಡಿಬೇಕಲ್ವಾ. B is equal to ಏನು, A plus C divided by 2. A plus C divided by 2 ಇದು ಇದರ ಸೂತ್ರ. ಅವ್ರು ಏನಾದ್ರೂ ಕೊಳ್ಳಿ, B ನಾದ್ರೂ ಕೊಳ್ಳಿ, C ನಾದ್ರೂ ಕೊಳ್ಳಿ, ಒಟ್ಟಿನಲ್ಲಿ 2 ಸಂಖ್ಯೆ ಕೊಟ್ಟಿರ್ತಾರೆ, ಒಂದು ಕಂಡುಹಿಡಿಬೇಕು. ಸೊ ಈಗ A ಮತ್ತು C ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ B ನ ಈ ಕಡೆ ಹಾಕೊಂಡು ಬರೀ. ಸೊ A ಎಷ್ಟು ಕೊಟ್ಟಿದ್ದಾರೆ 35.5 ಪ್ಲಸ್ C ಕೊಟ್ಟಿರೋದು 126.9 ಡಿವೈಡೆಡ್ ಬೈ 2. ಅದನ್ನ ನೀವು ಕೂಡಿ ಭಾಗಿಸಿ ಲೆಕ್ಕ ಮಾಡಿ. ಇದನ್ನಾದ್ರೂ ಕೊಡಬಹುದು. ಅಥವಾ ಅವರು C ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, C ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಾ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. C ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಸೊ 2B is equal to A plus C. C ನ ಈ ಕಡೆಗೆ ತಗೊಂಡು ಬಂದಾಗ ಏನಾಗುತ್ತೆ, A plus C is equal to 2B, C is equal to 2B minus A. ಸೊ ಇದು ಸೂತ್ರ ಬರುತ್ತೆ. ಸೊ ಸೂತ್ರವನ್ನ ಈ ರೀತಿ C ಕಂಡುಹಿಡಿಯಿರಿ ಅಂದ್ರೆ ಈ ರೀತಿಯಾಗಿ ಸೂತ್ರವನ್ನ ನಾವು ಅದಲು ಬದಲು ಮಾಡಿಕೊಂಡ್ರೆ ಈಸಿಯಾಗಿ ಕಂಡುಹಿಡಿಬಹುದು. ಈಗ C ಕಂಡುಹಿಡಿಬೇಕು ಅಂದಾಗ B ಮತ್ತು A ಕೊಟ್ಟಿದ್ದಾರೆ, 2B minus A, 2 ಇಂಟು ಕೊಟ್ಟಿರುವ ಬೆಲೆ ಹಾಕಿ ಮೈನಸ್ A ಬೆಲೆ ಹಾಕಿ ಮಾಡಿ ಬರುತ್ತೆ. ಅದೇ ರೀತಿ A ಕೊಟ್ಟರು ಅಷ್ಟೇ ಅದೇ ರೀತಿ ನೀವು ಮಾಡ್ಕೊಳ್ಬಹುದು. ಈ ರೀತಿ ಮೊದಲು ಈ ಸೂತ್ರವನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ, A ಕೊಟ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ಮ್ಯಾಥ್ಸ್ ಗೊತ್ತಿರೋರು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಯಾವುದೇ ಅಂಕಿಗಳನ್ನ ಕೊಟ್ಟರು ಲೆಕ್ಕ ಮಾಡಬಹುದು. ಇದರಲ್ಲಿ ಲೆಕ್ಕ ಕೊಡುವ ಸಾಧ್ಯತೆ ಇರುತ್ತೆ. ಸೊ ಇದು ಡೋಬರೈನರ್ನ ತ್ರಿವಳಿ ನಿಯಮ ಮತ್ತು ಅದರ ಲೆಕ್ಕ ಹಾಗೂ ಇತಿಮಿತಿ. ಇನ್ನೊಂದ್ಸಲ ಲೆಕ್ಕ ಹೇಳ್ತೀನಿ ನೋಡಿ, ಗೊತ್ತಿಲ್ಲದೆ ಇರೋರಿಗೆ. ಕೊಟ್ಟಿರುವಂತಹ 3 ಧಾತುಗಳಲ್ಲಿ A ಧಾತುವಿನ ಪರಮಾಣು ರಾಶಿ 14, A ಧಾತುವಿನ ಪರಮಾಣು ರಾಶಿ 14, B ಧಾತುವಿನ ಪರಮಾಣು ರಾಶಿ 20. ಹಾಗಾದ್ರೆ C ಧಾತುವಿನ ಪರಮಾಣು ರಾಶಿಯನ್ನು ಕಂಡುಹಿಡಿಯಿರಿ. ಈ ರೀತಿ ಕೊಡಬಹುದು. ಕೊಟ್ಟಾಗ ನಮಗೆ ಡೋಬರೈನರ್ನ ತ್ರಯದ ನಿಯಮದ ಪ್ರಕಾರ ಏನು, ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಮೊದಲ ಹಾಗೂ 3ನೇ ಧಾತುವಿನ ಪರಮಾಣು ರಾಶಿಗೆ ಸರಾಸರಿ. ಇದು ಡೋಬರೈನರ್ನ ತ್ರಿವಳಿ ನಿಯಮದ ಪ್ರಕಾರ ಇರುವ ಸೂತ್ರ. B is equal to A plus C by 2. ನಮಗೆ ಕಂಡುಹಿಡಿಬೇಕಾಗಿರೋದು ಏನು, C ಕಂಡುಹಿಡಿಬೇಕು ಅಂದ್ರೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2B is equal to A plus C. ಇದು ಇಲ್ಲಿಗೆ ಹೋದಾಗ ನಾವು ಇದನ್ನ ಅದ್ರ ಬದಲು ಮಾಡ್ಕೊಳ್ಳಿ. ಅಥವಾ A plus C is equal to 2B. C ಕಂಡುಹಿಡಿಬೇಕು ಅಂದ್ರೆ C ಇಲ್ಲೇ ಇಟ್ಕೊಳ್ಳಿ, 2B minus A. ಅಥವಾ ಅಕಸ್ಮಾತ್ A ಕಂಡುಹಿಡಿಬೇಕು ಅಂದ್ರೆ A ಇಲ್ಲೇ ಇಟ್ಕೊಂಡು 2B minus C. ಆ ರೀತಿಯಾದ್ರೂ ಮಾಡಿಕೊಂಡು ನೀವು ಲೆಕ್ಕವನ್ನ ಕಂಡುಹಿಡಿಯಿರಿ. ನೋಡಿ, B ಕಂಡುಹಿಡಿಯಿರಿ ಅಂದ್ರೆ ಈ ಸೂತ್ರ ಹಾಕೊಳ್ಳಿ, C ಕಂಡುಹಿಡಿಯಿರಿ ಅಂದ್ರೆ ಈ ಸೂತ್ರ ಹಾಕೊಳ್ಳಿ, A ಕಂಡುಹಿಡಿಯಿರಿ ಅಂದ್ರೆ ಈ ಸೂತ್ರ ಹಾಕೊಂಡು ನಾವು ಮಾಡಬಹುದು.
ಈ ರೀತಿಯಾಗಿ ತ್ರಿವಳಿ ನಿಯಮದಲ್ಲಿ ಲೆಕ್ಕವನ್ನು ನಾವು ಮಾಡಬಹುದು. ಡೋಬರೈನರ್ನ ತ್ರಿವಳಿ ನಿಯಮವನ್ನು ನಿರೂಪಿಸಿ ಅದರಲ್ಲಿರುವ ಇತಿಮಿತಿಗಳೇನು ಹಾಗೂ ಲೆಕ್ಕ. ಆಯ್ತಾ? ಸೊ ಮತ್ತೊಂದು ಈಗ ನೆಕ್ಸ್ಟ್ ಎರಡನೇ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ನ್ಯೂಲ್ಯಾಂಡ್. ಎರಡನೇ ವಿಜ್ಞಾನಿ ನ್ಯೂಲ್ಯಾಂಡ್ ಅಂತ ಹೇಳಿ. ಸೊ ಜಾನ್ ನ್ಯೂಲ್ಯಾಂಡ್ ಅಂತ ಹೇಳ್ಬಿಟ್ಟು ನ್ಯೂಲ್ಯಾಂಡ್ ನ ಅಷ್ಟಕ ನಿಯಮವನ್ನ ಕೊಟ್ಟಿದ್ದಾರೆ. ನ್ಯೂಲ್ಯಾಂಡ್ ಯಾವ ನಿಯಮವನ್ನ ಕೊಟ್ಟಿದ್ದಾರೆ? ಅಷ್ಟಕ ನಿಯಮವನ್ನ ಕೊಟ್ಟಿದ್ದಾರೆ. ಅಷ್ಟ ಅಂದ್ರೆ 8. ಸೊ ಅಷ್ಟಕ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇವರು ಅಷ್ಟೇ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದ್ರು. ಪರಮಾಣು ರಾಶಿನ ಇವರು ತಗೊಂಡಿರೋದು ತುಂಬಾ ಇಂಪಾರ್ಟೆಂಟ್. ಡೋಬರೈನರ್ ಕೂಡ ಪರಮಾಣು ರಾಶಿ ತಗೊಂಡ್ರು, ನ್ಯೂಲ್ಯಾಂಡ್ ಕೂಡ ಪರಮಾಣು ರಾಶಿ ತಗೊಂಡಿದ್ದಾರೆ. ಸೊ ನ್ಯೂಲ್ಯಾಂಡ್ ನ ಅಷ್ಟಕ ನಿಯಮದಲ್ಲಿ ನ್ಯೂಲ್ಯಾಂಡ್ ಏನ್ ಮಾಡಿದ್ರು? ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅಂತಾನೆ ಬರಿಬೇಕು. ಫಸ್ಟ್ ಒನ್ ಅಷ್ಟೇ, ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲ ಧಾತುವಿನ ಗುಣಲಕ್ಷಣಗಳು 8ನೇ ಧಾತುವಿನ ಗುಣಲಕ್ಷಣವನ್ನು ಹೋಲುತ್ತದೆ ಅಂತ ಹೇಳಿದ್ರು ಇವರು. ನೋಡಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವುಗಳ ಪರಮಾಣು ರಾಶಿಯ ಆಧಾರದ ಮೇಲೆ ಈ ರೀತಿ ಬರ್ಕೊಂಡು ಹೋದ್ರು. 7 ಧಾತುವನ್ನ ಕಂಟಿನ್ಯೂಸ್ ಬರ್ಕೊಂಡು ಹೋದ್ರು. 8ನೇ ಧಾತುವನ್ನ ಎಲ್ಲಿಟ್ರು? ನೆಕ್ಸ್ಟ್ ಲೈನ್ ಅಲ್ಲಿ ಇಟ್ಟಿದ್ದಾರೆ. 1ರ ಕೆಳಗೆ 8 ಇಟ್ಟು ಹಾಗೆ ಬರ್ಕೊಂಡೋಗಿ ಇದರ 8ನೇ ಧಾತುವನ್ನ ಇದರ ಕೆಳಗೆ ಇಟ್ಟು. ಫಾರ್ ಎಕ್ಸಾಂಪಲ್ ಇದನ್ನ 1ನೇ ಧಾತು ಅಂತ ಮಾಡ್ಕೊಳ್ಳಿ. ಇದನ್ನ 1ನೇ ಧಾತು ಅಂತ ಹೇಳಿದ್ರೆ ಇದರ 8ನೇ ಧಾತು ಯಾವುದು ಎಣಿಸ್ಕೊಳ್ಳೋಣ. 1 2 3 4 5 6 7 8 ನೋಡಿ, ಇದರ ಕೆಳಗೆ ಇದಿಟ್ಟಿದ್ದಾರೆ 8ನೇ ಧಾತುವನ್ನ. ಹಾಗಾದ್ರೆ 1ನೇ ಧಾತುವಿನ ಗುಣಲಕ್ಷಣ 8ನೇ ಧಾತುವಿನ ಗುಣಲಕ್ಷಣವನ್ನ ಹೋಲುತ್ತದೆ. 1ನೇ ಧಾತುವಿನ ಗುಣಲಕ್ಷಣ ಏನು? 8ನೇ ಧಾತುವಿನ ಗುಣಲಕ್ಷಣವನ್ನು ಹೋಲುತ್ತದೆ ಎನ್ನುವುದು ನ್ಯೂಲ್ಯಾಂಡರ ನಿಯಮ, ಅಷ್ಟಕ ನಿಯಮ. ಹಾಗಾದ್ರೆ ನ್ಯೂಲ್ಯಾಂಡರ ಅಷ್ಟಕ ನಿಯಮದ ಪ್ರಕಾರ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲನೇ ಧಾತುವಿನ ಗುಣಲಕ್ಷಣವು 8ನೇ ಧಾತುವಿನ ಗುಣಲಕ್ಷಣವನ್ನು ಹೋಲುತ್ತದೆ. ಅದು ಅಷ್ಟಕ ನಿಯಮ. ಗೊತ್ತಾಯ್ತಾ? ಸೊ ಇಲ್ಲಿ ಯಾವುದು ಡೋಬರೈನರ್ನ ತ್ರಿವಳಿ ನಿಯಮವನ್ನ ನೋಡೋದಾದ್ರೆ ಒಂದು ನಿಮಿಷ. ಡೋಬರೈನರ್ನ ತ್ರಿವಳಿ ನಿಯಮವನ್ನು ನೋಡೋದಾದ್ರೆ 3 ಧಾತುಗಳನ್ನು ಗುಂಪಾಗಿ ಮಾಡಿದ್ರು. ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಮೊದಲ ಹಾಗೂ 3ನೇ ಧಾತುವಿನ ಪರಮಾಣು ರಾಶಿಯ ಸರಾಸರಿಗೆ ಇದು ಸಮ ಆಗಿರುತ್ತೆ ಅಂತ ಹೇಳಿದ್ರು. ಅದೇ ನ್ಯೂಲ್ಯಾಂಡ್ ಏನ್ ಮಾಡಿದ್ರು? ಅವರು ಕೂಡ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದು ಮೊದಲನೇ ಧಾತುವಿನ ಗುಣಲಕ್ಷಣ 8ನೇ ಧಾತುವಿನ ಗುಣಲಕ್ಷಣವನ್ನ ಹೋಲುತ್ತೆ. ಮೊದಲನೇ ಧಾತುವಿನ ಗುಣಲಕ್ಷಣ 8ನೇ ಧಾತುವಿನ ಗುಣಲಕ್ಷಣವನ್ನ ಹೋಲುತ್ತೆ ಅನ್ನೋದು ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ. ಹಾಗಾದ್ರೆ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮವನ್ನು ಬರ್ಕೊಳ್ಳಿ. ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಮೊದಲನೇ ಧಾತುವಿನ ಗುಣಲಕ್ಷಣವು 8ನೇ ಧಾತುವಿನ ಗುಣಲಕ್ಷಣವನ್ನು ಹೋಲುತ್ತದೆ. ಈ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮನು ಕೂಡ ಫೇಲ್ಯೂರ್ ಆಯಿತು. ಯಾಕೆ ಅದು ಕೂಡ ಸಫಲತೆ ನೀಡಲಿಲ್ಲ ಅಂತ ಹೇಳಿದ್ರೆ ಅವರು ಮತ್ತೆ ಹಾಸ್ಯಾಸ್ಪದಕ್ಕೂ ಈಡಾದರು. ಯಾರು? ನ್ಯೂಲ್ಯಾಂಡ್. ಯಾಕೆ ಅಂತ ಹೇಳಿದ್ರೆ ಅವರು ಸಂಗೀತಕ್ಕೆ ಇದನ್ನ ಹೋಲಿಸಿದ್ರಂತೆ. ಈ ಧಾತುಗಳ ವರ್ಗೀಕರಣವನ್ನ ಯಾವುದಕ್ಕೆ ಹೋಲಿಸಿದರೆ? ಸಂಗೀತಕ್ಕೆ ಹೋಲಿಸ್ಬಿಟ್ಟು ನೋಡಿ ಸರಿಗಮ ಪದ ನಿಸ ನೋಡಿ, ಸರಿಗಮ ಪದ ನಿಸದಲ್ಲಿ 1 2 3 4 5 6 7 8 ಸ ನೋಡಿ. 1ನೇದು ಏನಾಗಿದೆ? ಸಾ ಇದೆ. 8ನೇದು ಏನಾಗಿದೆ? ಸಾನೇ ಇದೆ. ಅಂದರೆ ಒಂದೇ ಗುಣಲಕ್ಷಣ ಇರುತ್ತೆ. 1ನೇ ಧಾತುವಿನ ಪರಮಾಣು ರಾಶಿ ಗುಣಲಕ್ಷಣ 1ನೇ ಧಾತುವಿನ ಗುಣಲಕ್ಷಣ 8ನೇ ಧಾತುವಿನ ಗುಣಲಕ್ಷಣ ಒಂದೇ ಇರುತ್ತೆ, ಸೇಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಸರಿಗಮ ಪದನಿಸ ನೋಡಿ 1ನೇದು ಸಾ ಇದೆ 8ನೇದು ಸಾ ಇದೆ ಅಂತ ಹೇಳಿ ಅವರು ಸಂಗೀತಕ್ಕೆ ಹೋಲಿಸ್ಬಿಟ್ರು. ಕೆಲವೊಂದು ವಿಜ್ಞಾನಿಗಳೆಲ್ಲ ಹಾಸ್ಯವನ್ನ ಮಾಡಿದ್ರು. ಅದಕ್ಕೆ ಹಾಸ್ಯಾಸ್ಪದಕ್ಕೆ ಗುರಿಯಾದ್ರು. ಯಾರು? ನ್ಯೂಲ್ಯಾಂಡ್. ಇನ್ನ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಯಾಕೆ ಸಫಲತೆ ನೀಡಲಿಲ್ಲ? ಏನು ಅದರ ಇತಿಮಿತಿಗಳು ಅಂತ ಹೇಳಿದ್ರೆ ಈಗ ಇವರು ಮಾಡಿದಂತಹ ಒಂದು ಏನು ವರ್ಗೀಕರಣ ಇದೆ, ಕೇವಲ ಮೊದಲನೇ ಇತಿಮಿತಿ ಬರ್ಕೊಳ್ಬೇಕು ನೀವು. ಇತಿಮಿತಿಗಳು ತುಂಬಾ ಇಂಪಾರ್ಟೆಂಟು, ಎಕ್ಸಾಮ್ಗೆ ಕೇಳ್ತಾರೆ. ಮೊದಲನೇದು ಡೋಬರೈನರ್ನ ತ್ರಿವಳಿ ನಿಯಮವನ್ನು ನಿರೂಪಿಸಿ, ಡೋಬರೈನರ್ನ ಇತಿಮಿತಿಗಳೇನು, ತ್ರಿವಳಿ ನಿಯಮದ ಇತಿಮಿತಿಗಳೇನು ಹಾಗೂ ಲೆಕ್ಕವನ್ನ ಕೇಳ್ತಾರೆ ಡೋಬರೈನರ್ಗಳಲ್ಲಿ.
ಇನ್ನು ಎರಡನೇದರಲ್ಲಿ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮವನ್ನು ತಿಳಿಸಿ. ನ್ಯೂಲ್ಯಾಂಡ್ನ ಅಷ್ಟಕ ನಿಯಮದಲ್ಲಿ ಇತಿಮಿತಿಗಳನ್ನು ತಿಳಿಸಿ. ನ್ಯೂಲ್ಯಾಂಡ್ನ ಅಷ್ಟಕ ನಿಯಮವನ್ನು ನಿರೂಪಿಸಿ ಹಾಗೂ ಇತಿಮಿತಿಗಳೇನು ಅಂತ ಹೇಳಿದ್ರೆ, ಇತಿಮಿತಿಗಳಲ್ಲಿ ಮೊದಲನೇ ಇತಿಮಿತಿ, ಇವರು ವರ್ಗೀಕರಣ ಮಾಡಿರೋದು ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಅನ್ವಯ ಆಯ್ತಂತೆ, ಮುಂದಿನ ಧಾತುಗಳಿಗೆ ಅದು ಅನ್ವಯ ಆಗಲಿಲ್ಲ. ಮೊದಲನೇ ಧಾತು 8ನೇ ಧಾತುವನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಬೇರೆ ಬೇರೆ ಗುಣಲಕ್ಷಣಗಳು ಬಂದ್ಬಿಡ್ತಂತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಅದು ಅನ್ವಯ ಆಯಿತು. ಯಾರ್ದು? ಡೋಬರೈನರ್ದಲ್ಲ, ನ್ಯೂಲ್ಯಾಂಡ್. ಡೋಬರೈನರ್ದು ಮುಗಿದೆ, ಈಗ ನ್ಯೂಲ್ಯಾಂಡ್ ನೋಡ್ತಾ ಇರೋದು. ನ್ಯೂಲ್ಯಾಂಡ್ನ ಇತಿಮಿತಿಗಳನ್ನು ನೋಡಬೇಕು. ಸೊ ಇಲ್ಲಿ ಮೊದಲನೇ ಇತಿಮಿತಿ ಏನು ಅಂದ್ರೆ ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಈ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಅನ್ವಯಿಸುತ್ತದೆ. ನಂತರ ಬಂದ್ರೆ ಇವರ ಕಾಲದಲ್ಲಿ 56 ಧಾತುಗಳಿತ್ತು. ಎಷ್ಟು ಧಾತುಗಳಿತ್ತು? 56 ಧಾತುಗಳಿತ್ತು. ನಿಸರ್ಗದಲ್ಲಿ 56 ಧಾತುಗಳು ಅಷ್ಟೇ ಇರೋದು, ಮುಂದಕ್ಕೆ ಆವಿಷ್ಕಾರ ಮಾಡೋದಿಲ್ಲ ಅಂತ ಪ್ರತಿಪಾದನೆ ಮಾಡಿಬಿಟ್ರು. ಅದು ಕೂಡ ಇವರ ಫೇಲ್ಯೂರ್ಗೆ ಕಾರಣ ಆಯಿತು. ನೆಕ್ಸ್ಟ್ ಬಂದ್ರೆ ಒಂದೇ ಸ್ಥಳದಲ್ಲಿ 2 ಧಾತುಗಳನ್ನ ಇಟ್ಬಿಟ್ರು. ಸೊ 3 ಇತಿಮಿತಿಗಳಿದೆ, ಬರ್ಕೊಡ್ಬೇಕು ನೀವು. ಯಾವುದು? ನ್ಯೂಲ್ಯಾಂಡ್ನ ಅಷ್ಟಕ ನಿಯಮದಲ್ಲಿ 3 ಇತಿಮಿತಿಗಳಿದೆ. ಯಾವುದು ಅದು 3 ಇತಿಮಿತಿಗಳು ಅಂತ ಹೇಳಿದ್ರೆ, ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಆಗುತ್ತೆ, ಅನ್ವಯ ಆಗುತ್ತೆ. ಯಾಕೆ ಅಂದರೆ ಮುಂದೆ ಬರುವಂತಹ ಧಾತುಗಳಿಗೆ ಅನ್ವಯ ಆಗೋದಿಲ್ಲ, ಕ್ಯಾಲ್ಸಿಯಂ ನಂತರದ ಧಾತುಗಳಿಗೆ ಇದು ಅನ್ವಯ ಆಗಲ್ಲ, ಆ ಗುಣಲಕ್ಷಣಗಳು ಹೋಲಿಕೆ ಆಗಲಿಲ್ಲ. ಎರಡನೇದು ಬಂದರೆ 56 ಧಾತುಗಳಿದೆ, ನಿಸರ್ಗದಲ್ಲಿ ಅಷ್ಟೇ ಧಾತುಗಳಿರೋದು, ಮತ್ತೆ ಆವಿಷ್ಕಾರ ಆಗೋದಿಲ್ಲ ಅಂತ ಪ್ರತಿಪಾದನೆ ಮಾಡಿಬಿಟ್ರು. ಇನ್ನು ನೆಕ್ಸ್ಟ್ ಬಂದರೆ ಒಂದೇ ಸ್ಥಳದಲ್ಲಿ 2 ಧಾತುವನ್ನು ಇಟ್ಟರು. ಅಂದರೆ ಕೋಬಾಲ್ಟ್ ಮತ್ತು ನಿಕ್ಕಲ್, ಉದಾಹರಣೆಗೆ ಕೋಬಾಲ್ಟ್ ಮತ್ತು ನಿಕ್ಕಲ್ ಒಂದೇ ಸ್ಥಳದಲ್ಲಿ ಇಟ್ಬಿಟ್ರಂತೆ, ಒಂದೇ ಬಾಕ್ಸ್ ಒಳಗಡೆ ಇಟ್ಟಿದ್ದಾರೆ. ಕೋಬಾಲ್ಟ್ ಮತ್ತು ನಿಕ್ಕಲ್ ಒಂದೇ ಸ್ಥಳದಲ್ಲಿ ಇಟ್ಟರು. ಮತ್ತೆ ಕೋಬಾಲ್ಟ್ ನಿಕ್ಕಲ್ ಅನ್ನೇ ಹೋಲ್ತಾ ಇತ್ತಂತೆ, ಆ ಗುಣನೇ ಹೋಲ್ತಾ ಇತ್ತಂತೆ. ಯಾವುದು? ಐರನ್, ಕಬ್ಬಿಣ, ಅದೇ ಗುಣ ಹೋಲ್ತಾ ಇದ್ದಂತಹ ಕಬ್ಬಿಣವನ್ನ ದೂರದಲ್ಲಿ ಇಟ್ಟರು. ಸೊ ಇದು ಅವರು ಮಾಡಿದಂತಹ ಒಂದು ಎಡವಟ್ಟು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ 3 ಇತಿಮಿತಿಗಳ ಕಾರಣದಿಂದ ಇವರು ಮಾಡಿದಂತಹ ವರ್ಗೀಕರಣ ಅಂಗೀಕಾರ ಆಗಲಿಲ್ಲ. ಆಯ್ತಾ? ಸೊ 2 ರೀತಿಯ ವರ್ಗೀಕರಣ ನೋಡಿದಿರಾ. ಡೋಬರೈನರ್ನ ತ್ರಿವಳಿ ನಿಯಮ, ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ. ಏಕೆ ಅದು ವಿಫಲವಾಯಿತು, ಅಂಗೀಕಾರ ಯಾಕೆ ಆಗಲಿಲ್ಲ ಅನ್ನೋದು. ನಂತರ ಬಂದ್ರೆ ಮೆಂಡಲೀವ್. ಯಾರು? ಮೆಂಡಲೀವ್. ಸೊ ಮೆಂಡಲೀವ್ನ ವರ್ಗೀಕರಣದಲ್ಲಿ ಮೆಂಡಲ್ ಬೇರೆ, ಮೆಂಡಲೀವ್ ಬೇರೆ ಮಕ್ಕಳಿಗೆ. ಸೊ ಮೆಂಡಲ್ ಅನ್ನುವಂಥದ್ದು ಬಯಾಲಜಿಲಿ ಬರುತ್ತೆ. ಮೆಂಡಲ್ ಅಂತ ಹೇಳೋದು ಬಯಾಲಜಿಲಿ ಬರುತ್ತೆ. ಮೆಂಡಲೀವ್ ಅನ್ನೋದು ರಸಾಯನಶಾಸ್ತ್ರದಲ್ಲಿ ಬರುತ್ತೆ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಮೆಂಡಲೀವ್, ಇದು ಮೆಂಡಲೀವ್. ಈ ಮೆಂಡಲೀವ್ ಅನ್ನೋರು ಕೂಡ ಅವರು ಕೂಡ ವಿಜ್ಞಾನಿಯೇ. ಇವರು ಏನ್ ಮಾಡಿದ್ರು, ಇವರು ಕೂಡ ಪರಮಾಣು ರಾಶಿಯ ಆಧಾರದ ಮೇಲೆನೇ ವರ್ಗೀಕರಣ ಮಾಡಿದ್ರು. ಇವರು ಕೂಡ ಪರಮಾಣು ರಾಶಿಯನ್ನೇ ತೆಗೆದುಕೊಂಡು ವರ್ಗೀಕರಣಕ್ಕೆ, ಎಲ್ಲರೂ ಈಗ ಬಂದಂತಹ 3 ವಿಜ್ಞಾನಿಗಳು ಏನನ್ನ ತೆಗೆದುಕೊಂಡಿದ್ದಾರೆ ವರ್ಗೀಕರಣಕ್ಕೆ? ಪರಮಾಣು ರಾಶಿಯನ್ನೇ ತಗೊಂಡು. ಉದಾಹರಣೆಗೆ ಪರಮಾಣು ರಾಶಿ ಹೇಳಿದೆ ಈಗಾಗಲೇ, ಈ ನಂಬರ್ನೇ ತಗೊಂಡು ವರ್ಗೀಕರಣ ಮಾಡಿದ್ದಾರೆ ಎಲ್ಲವನ್ನು. ಮೆಂಡಲೀವ್ನ ಕಾಲದಲ್ಲಿ 63 ಧಾತುಗಳಿತ್ತಂತೆ. ಮೆಂಡಲೀವ್ನ ಕಾಲದಲ್ಲಿ 63 ಧಾತುಗಳಿತ್ತು. ಇದರ ನಿಯಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ಅಂದ್ರೆ ನೋಡಿ, ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆಧಾರದ ಮೇಲೆ ನಾವು ಅದನ್ನ ವರ್ಗೀಕರಣ ಮಾಡಿದ್ರೆ ಅವು ಗುಣಗಳು ಪುನರಾವರ್ತನೆಯಾಗುತ್ತೆ. ಆವರ್ತನೀಯ ಪುನರಾವರ್ತನೆಗಳು, ಆವರ್ತದ ಕಡೆ ಹೋದಂತೆ ಪುನರಾವರ್ತನೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರು. ಇದನ್ನ ಬೈಹರ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು. ಇದು ಮೆಂಡಲೀವ್ನ ಆವರ್ತಕ ನಿಯಮ ಅಂತಾರೆ. ಮೆಂಡಲೀವ್ನ ಆವರ್ತಕ ನಿಯಮ, ಡೋಬರೈನರ್ನ ತ್ರಿವಳಿ ನಿಯಮ, ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ, ಮೆಂಡಲೀವ್ನ ಆವರ್ತಕ ನಿಯಮ. ನೀವು ಸ್ವಲ್ಪ ಬೈಹರ್ಟ್ ಮಾಡಬೇಕು, 2-3 ಸಲ ಕೇಳಿದ್ರೆ ಅಭ್ಯಾಸ ಆಗುತ್ತೆ. ಸೊ ಮೆಂಡಲೀವ್ ಆವರ್ತಕ ನಿಯಮ ಏನನ್ನ ಹೇಳುತ್ತೆ ಅಂದ್ರೆ, ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು, ಇದು ಮೆಂಡಲೀವ್ನ ನಿಯಮ. ಏನು ಮಾನದಂಡಗಳನ್ನ ಉಪಯೋಗಿಸಿದ್ರು ಇವ್ರದ್ದು ನಾವೀಗ ಬಳಸ್ತಾ ಇದೀವಲ್ಲ ವರ್ಗೀಕರಣ. ಫಾರ್ ಎಕ್ಸಾಂಪಲ್ ನಮ್ಮ ಬುಕ್ಕಲ್ಲಿ ವರ್ಗೀಕರಣ ನೋಡಿ, ಇಲ್ಲಿ ನಮ್ಮ ಬುಕ್ಕಲ್ಲಿ ಹಿಂದೆ ಕೊಟ್ಟಿದ್ದಾರೆ ವರ್ಗೀಕರಣ. ಈ ವರ್ಗೀಕರಣ ಮಾಡಿದವರು ಮೋಸ್ಲೆ ಎನ್ನುವಂತಹ ವಿಜ್ಞಾನಿ. ಕೇವಲ ಚಿಕ್ಕ ವಯಸ್ಸಿನಲ್ಲೇ ಅವರು ತೀರ್ಕೊಂಡ್ರು. ಆ ತೀರ್ಕೊಳ್ಳೋದಕ್ಕೆ ಮುಂಚೆನೇ ವರ್ಗೀಕರಣದ ಒಂದು ಕೋಷ್ಟಕವನ್ನು ನಮಗೆ ಕೊಟ್ಟಿದ್ದಾರೆ. ಇದೊಂದು ಕೋಷ್ಟಕ,
ಧಾತುಗಳನ್ನ ವರ್ಗೀಕರಣ ಮಾಡಿರುವಂತಹ ಕೋಷ್ಟಕ ಇದು. ಈ ಕೋಷ್ಟಕ ಕೊಟ್ಟಿರೋದು ಮೋಸ್ಟ್ಲಿ ಅನ್ನೋರು ಇದು ಆಧುನಿಕ ಆವರ್ತಕ ವರ್ಗೀಕರಣ. ಏನಿದು ಆಧುನಿಕ ಆವರ್ತಕ ವರ್ಗೀಕರಣ? ಇದನ್ನ ಯಾವ ಆಧಾರವನ್ನ ಇಟ್ಕೊಂಡು ಮಾಡಿದ್ದಾರೆ ಅಂದ್ರೆ ಮೆಂಡಲೀವ್ ಮಾಡಿರುವಂತಹ ವರ್ಗೀಕರಣದ ಆಧಾರದ ಮೇಲೆ. ಮೆಂಡಲೀವ್ನ ಆವರ್ತಕ ವರ್ಗೀಕರಣ ಅಂತಾರೆ. ಮೆಂಡಲೀವ್ ಮಾಡಿರೋ ವರ್ಗೀಕರಣವನ್ನ ಆವರ್ತಕ ವರ್ಗೀಕರಣ ಅಂತ ಹೇಳ್ತಾರೆ. ಮೋಸ್ಟ್ಲಿ ಮಾಡಿರೋದು ಆಧುನಿಕ ಆವರ್ತಕ ವರ್ಗೀಕರಣ. ಆವರ್ತಕ ವರ್ಗೀಕರಣ, ಆಧುನಿಕ ಆವರ್ತಕ ವರ್ಗೀಕರಣ, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಮೆಂಡಲೀವ್ನ ವರ್ಗೀಕರಣದಲ್ಲಿ, ಆವರ್ತಕ ವರ್ಗೀಕರಣದಲ್ಲಿ ಏನು ಅಡ್ಡ ಸಾಲುಗಳನ್ನ ಆವರ್ತ ಅಂತ ಹೇಳಿದ್ರು. ಅಡ್ಡ ಸಾಲುಗಳನ್ನ ಅಂದ್ರೆ, ಅಡ್ಡ ಸಾಲು ಅಂದ್ರೆ ಈ ರೀತಿ ಅಡ್ಡ ಅಡ್ಡ ಬರ್ದಿರೋದು, ಅಡ್ಡ ಅಡ್ಡವಾಗಿ ಧಾತುಗಳನ್ನ ಬರ್ದಿದ್ದಾರೆ ಬಾಕ್ಸ್ ಹಾಕಿ. ಸೊ ಅಡ್ಡ ಸಾಲುಗಳನ್ನ ಏನಂದ್ರು ಆವರ್ತಕಗಳು ಅಂತ ಹೇಳಿದ್ರು. ಕಂಬ ಸಾಲುಗಳನ್ನ ಗುಂಪುಗಳು, ಕಂಬ ಸಾಲು ನೋಡಿ ಈ ರೀತಿಯಾಗಿ ಬರ್ದಿದಾರಲ್ಲ, ಕಂಬ ಸಾಲುಗಳನ್ನ ಗುಂಪುಗಳು ಹೊಂದಿದರೆ, ಅಡ್ಡ ಸಾಲುಗಳನ್ನ ಆವರ್ತ. ಈ ಕ್ವಶನ್ ಕೂಡ ಕೇಳ್ತಾರೆ. ಧಾತುಗಳ ವರ್ಗೀಕರಣ ಮಾಡುವಾಗ ಅಡ್ಡ ಸಾಲುಗಳನ್ನು ಏನಂತಾರೆ? ಆವರ್ತಗಳು. ನಿಮ್ಗೆ ಈಸಿಯಾಗಿ ನಾವು ಇಟ್ಕೊಳ್ಬಹುದು. ಅಡ್ಡ ಸಾಲುಗಳು ಆವರ್ತಗಳು, ಕಂಬ ಸಾಲುಗಳು ಗುಂಪುಗಳು. ನಾವು ಇಟ್ಕೊಳ್ಳಿ ಅದನ್ನ. ನೆಕ್ಸ್ಟ್ ಬಂದ್ರಿ ಯಾವ ಯಾವ ಮಾನದಂಡಗಳನ್ನ ಇಟ್ಟುಕೊಂಡು ಮತ್ತೆ ಇದರಲ್ಲಿ ಈ ವರ್ಗೀಕರಣವನ್ನು ನೋಡೋದಾದ್ರೆ ಪಿಂಕ್ ಕಲರ್ ಲೈನ್ ಇದೆ ನೋಡಿ, ಇಲ್ಲಿ ಪಿಂಕ್ ಕಲರ್ ಲೈನ್ ಬರುತ್ತಲ್ಲ, ಇದೆಲ್ಲ ಲೋಹಾಭಗಳು ಅಂತ ಹೇಳ್ತಾರೆ. ಲೋಹಾಭಗಳು ಅಂದ್ರೆ ನೋಡಿ, ಪಿಂಕ್ ಕಲರ್ಗಿನ ಲೆಫ್ಟ್ ಸೈಡ್ ಇರೋದನ್ನೆಲ್ಲ ಲೋಹಗಳು ಅಂತಾರೆ. ಈ ಪಿಂಕ್ ಲೈನ್ ಬಂದಿದೆಯಲ್ಲ ಜಿಗ್ಜಾಗು, ಅದರ ಬಲಭಾಗದಲ್ಲಿರೋದೆಲ್ಲ ಅಲೋಹಗಳು. ಲೋಹಗಳು, ಅಲೋಹಗಳು, ಅದರ ಮಧ್ಯೆ ಇರೋದು ಲೋಹಾಭಗಳು. ಲೋಹಾಭ ಅಂದ್ರೆ ಲೋಹ ಮತ್ತು ಅಲೋಹ ಎರಡರ ಗುಣವನ್ನು ಪ್ರದರ್ಶಿಸುತ್ತೆ ಇದು, ಅದಕ್ಕೆ ಲೋಹಾಭಗಳು ಅಂತಾರೆ. ಈ ವರ್ಗೀಕರಣ ಆಧುನಿಕ ಆವರ್ತಕ ವರ್ಗೀಕರಣ ನಾವೀಗ ಉಪಯೋಗಿಸ್ತಾ ಇರೋದು 4ನೇ ವಿಜ್ಞಾನಿಯಾದ ಮೋಸ್ಲೆ ಕಂಡುಹಿಡಿದಿರೋದು ಇದು. ಸೊ ಇದಕ್ಕಿಂತ ಮುಂಚೆ ಬಂದಿರೋದು ಆವರ್ತಕ ವರ್ಗೀಕರಣ. ಆವರ್ತಕ, ಇದು ಆಧುನಿಕ ಆವರ್ತಕ. ಸೊ ಆವರ್ತಕ ವರ್ಗೀಕರಣದಲ್ಲಿ ಏನು ಅಂತ ಹೇಳಿದ್ರೆ ಯಾವ ಯಾವ ಮಾನದಂಡಗಳನ್ನ ಇಟ್ಟುಕೊಂಡು ಅವರು ವರ್ಗೀಕರಣ ಮಾಡಿದ್ದಾರೆ ಅದನ್ನ ಕೇಳ್ಬೋದು. ಮೆಂಡಲೀವ್ರವರು ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ವರ್ಗೀಕರಣವನ್ನ ಮಾಡಿದ್ದಾರೆ? ಮೊದಲನೇ ಮಾನದಂಡ ಯಾವುದು ಅಂತ ಹೇಳಿದ್ರೆ, ನಿಸರ್ಗದಲ್ಲಿ 63 ಧಾತುಗಳಿವೆ. ಅವುಗಳನ್ನ ಪರಮಾಣು ರಾಶಿಯ ಏರಿಕೆ ಕ್ರಮವನ್ನ ಯೂಸ್ ಮಾಡಿಕೊಂಡು, ಪರಮಾಣು ರಾಶಿಯನ್ನು ಬಳಕೆ ಮಾಡಿಕೊಂಡು ವರ್ಗೀಕರಣವನ್ನ ಮಾಡಿದ್ದಾರೆ. ಮೊದಲನೇ ಮಾನದಂಡವಾಗಿ ಇಟ್ಕೊಂಡಿರೋದು. ನಂತರ ಬಂದ್ರೆ ಭೌತ ಹಾಗೂ ರಾಸಾಯನಿಕ ಗುಣಗಳ ಸಂಬಂಧಗಳನ್ನ ಅಲ್ಲಿ ಮಂಡನೆ ಮಾಡಿದ್ರು. ಸಂಬಂಧಗಳನ್ನ ಮಾಡಿದ್ದಾರೆ. ಭೌತ ಗುಣಗಳು, ರಾಸಾಯನಿಕ ಗುಣಗಳು, ಎಲ್ಲ ಧಾತುಗಳ ಭೌತ ಗುಣಗಳು, ರಾಸಾಯನಿಕ ಗುಣಗಳಿಗೆ ಏನ್ ಸಂಬಂಧ ಇದೆ ಅನ್ನೋದನ್ನ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅವರು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಅನೇಕ ಸಂಯುಕ್ತಗಳನ್ನ ಉಂಟು ಮಾಡುತ್ತೆ ನಮ್ಮ ನಿಸರ್ಗದಲ್ಲಿ. ಆ ಹೈಡ್ರೋಜನ್ ಆಕ್ಸಿಜನ್ಗೆ ಅನೇಕ ಸಂಯುಕ್ತ ಉಂಟು ಮಾಡುವಂತಹ ಒಂದು ಕೆಪಾಸಿಟಿ ಇದೆ ಅಂತ ಹೇಳಿ ಹೆಚ್ಚು ಒತ್ತನ್ನು ಅವರು ಯಾವುದಕ್ಕೆ ನೀಡಿದ್ರು? ಹೈಡ್ರೋಜನ್ ಮತ್ತು ಆಕ್ಸಿಜನ್ಗೆ ಹೆಚ್ಚು ಗಮನವನ್ನ ಅವರು ಹರಿಸಿದ್ರು. ನಂತರ ಅವರು 63 ಧಾತುಗಳಿತ್ತಲ್ಲ, ಅದಕ್ಕೆ ಅವರು 63 ಕಾರ್ಡುಗಳನ್ನ ಮಾಡಿಕೊಂಡ್ರು. 63 ಕಾರ್ಡುಗಳಲ್ಲಿ ಎಲ್ಲ ಒಂದೊಂದು ಕಾರ್ಡಲ್ಲಿ ಒಂದೊಂದು ಧಾತುವನ್ನ ಬರ್ಕೊಂಡು ಅದರ ಗುಣಲಕ್ಷಣಗಳನ್ನ ಬರ್ಕೊಂಡು ಅದನ್ನ ಜೋಡಿಸ್ಕೊಳ್ತಾ ಹೋದ್ರು. ಯಾವ ರೀತಿ ಜೋಡಿಸ್ಕೊಂಡ್ರು ಅಂತ ಹೇಳಿ. ನಂತರ ಕೆಲವೊಂದು ಕಾರ್ಡುಗಳ ಮಧ್ಯೆ, ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಕಾರ್ಡುಗಳನ್ನ ಜೋಡಿಸಿದ್ದಾರೆ ಅನ್ಕೊಳ್ಳಿ, ಕಾರ್ಡುಗಳನ್ನ ಜೋಡಿಸಿದ್ದಾರೆ. ಕೆಲವೊಂದು ಧಾತುಗಳಲ್ಲಿ ಮಧ್ಯದಲ್ಲಿ ಕೆಲವೊಂದು ಧಾತುಗಳಲ್ಲಿ ಖಾಲಿ ಜಾಗಗಳನ್ನ ಬಿಟ್ರು. ಯಾಕೆ ಖಾಲಿ ಜಾಗಗಳನ್ನ ಬಿಟ್ರು ಅಂತ ಹೇಳಿದ್ರೆ, ಮುಂದೆ ಧಾತುಗಳನ್ನ ಆವಿಷ್ಕಾರ ಮಾಡಬಹುದು ಅಂತ ಹೇಳಿ ಅವರು ಖಾಲಿ ಜಾಗಗಳನ್ನ ಬಿಟ್ಟಿದ್ದಾರೆ. ಸೊ ಇದಿಷ್ಟು ಅವರು ಬಳಸಿದಂತಹ ಮಾನದಂಡ. ಯಾಕೆ? ವರ್ಗೀಕರಣಕ್ಕೆ. ಸೊ ಇಲ್ಲಿ ಧಾತುಗಳ ವರ್ಗೀಕರಣಕ್ಕೆ ಮೆಂಡಲೀವ್ರವರು ಬಳಸಿದಂತಹ ಮಾನದಂಡಗಳು ಯಾವುವು ಅಂದ್ರೆ ಈ 4 ಪಾಯಿಂಟ್ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರಿ ಸಾಧನೆಗಳು. ಸೊ ಏನು ಸಾಧನೆ ಮಾಡಿದ್ರು, ಆ ವರ್ಗೀಕರಣದಿಂದ ಏನು ಸಾಧನೆ ಮಾಡಿದ್ರು ಅಂತ ಹೇಳಿದ್ರೆ, ಪರಮಾಣು ರಾಶಿಯನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದ್ರು. ಅಂದ್ರೆ ಆ ಏರಿಕೆ ಕ್ರಮ, ಅವ್ರು ಪರಮಾಣು ರಾಶಿ ಜೋಡಿಸಿರ್ಬೋದು, ಪರಮಾಣು ಸಂಖ್ಯೆ ತಗೊಂಡಿರ್ಬಿಟ್ಟಿದ್ರೆ ಅವ್ರು ಸಕ್ಸಸ್ ಆಗ್ಬಿಟ್ಟವ್ರು. ಸೊ ಆ ಏರಿಕೆ ಕ್ರಮ ಬಳಸಿದ್ರಲ್ಲ, ಅದು ಅವರ ಸಾಧನೆ. ಮುಂದೆ ಬರುವಂತಹ ವರ್ಗೀಕರಣಕ್ಕೆ ಇದು ಸಹಾಯ ಮಾಡಿತು. ನೆಕ್ಸ್ಟ್ ಬಂದ್ರೆ ಈ ಖಾಲಿ ಜಾಗಗಳನ್ನ ಬಿಟ್ಟು, ಎಲ್ಲೆಲ್ಲಿ ಖಾಲಿ ಜಾಗಗಳನ್ನ ಬಿಟ್ಟು ಅಲ್ಲಿ ಹೊಸದಾಗಿ ಕಂಡುಹಿಡಿದಿರುವಂತಹ ಒಂದು ಧಾತುಗಳನ್ನ ಇಟ್ಟರು. ಸೊ ಅವ್ರಿಗೆ ಮುಂಚೆನೆ ಗೊತ್ತಿತ್ತಂತೆ ಇದು ಕೆಲವೊಂದು ಧಾತುಗಳ ಆವಿಷ್ಕಾರ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಅವರು ಖಾಲಿ ಜಾಗಗಳನ್ನ ಬಿಟ್ರು. ಈಗ ನಾವೇನು ಉಪಯೋಗಿಸ್ತಾ ಇದ್ದೀವಿ ಮೋಸ್ಲೆ ಅವರ ಆಧುನಿಕ ವರ್ಗೀಕರಣ, ಅದು ಇವರ ಆಧಾರದ ಮೇಲೆ ನಿಂತಿದೆ.
ಈ ಆವರ್ತಕ ಕೋಷ್ಟಕವನ್ನೇ ಸ್ವಲ್ಪ ಅದಲು ಬದಲು ಮಾಡಿ ಬರೆದಿರೋದು ಆಧುನಿಕ ಆವರ್ತಕ ಕೋಷ್ಟಕ. ಅದಕ್ಕೆ ಈ ವರ್ಗೀಕರಣದ ಪರಿಕಲ್ಪನೆ ಚೆನ್ನಾಗಿ ಆಗಿರೋದು ಇವ್ರಿಗೇನೆ ಅಂತ ಹೇಳಿ ಇವರನ್ನ ವರ್ಗೀಕರಣದ ಪರಿಕಲ್ಪನೆಯ ಜನಕ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಬಂದ್ರೆ ನಾವೀಗ ಮೆಂಡಲೀವ್ನ ಆವರ್ತಕ ಕೋಷ್ಟಕದ ನಿಯಮವನ್ನ ತಿಳ್ಕೊಂಡ್ವಿ. ಮೊದಲನೇದಾಗಿ ಆ ಆವರ್ತಕ ಕೋಷ್ಟಕ ಮಾಡೋದಕ್ಕೆ ಏನೆಲ್ಲ ಮಾನದಂಡಗಳನ್ನು ಉಪಯೋಗಿಸಿದ್ರು ತಿಳ್ಕೊಂಡ್ವಿ. ಅವರ ಸಾಧನೆಗಳೇನು ಅಂತ ತಿಳ್ಕೊಂಡ್ವಿ. ನಂತರ ಈಗ ಇತಿಮಿತಿಗಳು. ಈಗ ನಾವು ಮೆಂಡಲೀವ್ ಬಳಸ್ತಾ ಇದ್ದಂತಹ ಆ ವರ್ಗೀಕರಣದ ಚಾರ್ಟ್ ಅನ್ನು ನಾವು ಬಳಸ್ತಾ ಇಲ್ಲ. ಯಾಕೆ? ಕೆಲವೊಂದು ಇತಿಮಿತಿಗಳು, ಸಣ್ಣ ಪುಟ್ಟ ಇತಿಮಿತಿಗಳಿತ್ತು. ಯಾವುದದು ಇತಿಮಿತಿಗಳು ಅಂತ ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ವರ್ಗೀಕರಣದಲ್ಲಾಗ್ಲಿ ಇಂಪಾರ್ಟೆಂಟ್ ಇತಿಮಿತಿಗಳು ಕೇಳ್ತಾರೆ, ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಒಂದ್ ಕಡೆ ಬರ್ಕೊಳ್ಳಿ ಇತಿಮಿತಿಗಳು. ನಿಯಮ, ಇತಿಮಿತಿಗಳು, ನಿಯಮ, ಇತಿಮಿತಿಗಳು ಈ ರೀತಿ ಬರ್ಕೊಂಡೋಗಿ ಮೆಂಡಲೀವ್ದು ಬಂದಾಗ ಮಾತ್ರ ಯಾವ ಮಾನದಂಡಗಳು ಹಾಗೂ ಸಾಧನೆಗಳನ್ನ ಸಪರೇಟು ಬರ್ಕೊಳ್ಳಿ. ಬಂದ್ರೆ ಇತಿಮಿತಿಗಳು ಯಾವುದು ಅಂತ ಹೇಳಿದ್ರೆ, ಅವರು ಹೈಡ್ರೋಜನ್ಗೆ ಸ್ಥಿರ ಸ್ಥಾನ ಕೊಡೋದಕ್ಕೆ ಸಾಧ್ಯ ಆಗಿಲ್ವಂತೆ. ಎಲ್ಲಿಡಬೇಕು ಹೈಡ್ರೋಜನ್ನ ಅಂತ ಕನ್ಫ್ಯೂಷನ್ ಆಯ್ತಂತೆ. ಸೊ ಮೊದಲನೇ ಇತಿಮಿತಿ ಏನು ಅಂತ ಹೇಳಿದ್ರೆ, ಹೈಡ್ರೋಜನ್ಗೆ ಸ್ಥಿರ ಸ್ಥಾನ ಕೊಡಲು ಸಾಧ್ಯವಾಗಲಿಲ್ಲ. ನಂತರ ಬರೋದಾದ್ರೆ ಎರಡನೇ ಇತಿಮಿತಿ ಏನು ಅಂತ ಹೇಳಿದ್ರೆ, ನಂತರ ಬಂದಂತಹ ವಿಜ್ಞಾನಿಗಳು ಸಮಸ್ಥಾನಿಗಳನ್ನ ಕಂಡು ಹಿಡಿದ್ರು. ಏನು ಅದು ಸಮಸ್ಥಾನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಕಾರ್ಬನ್ ಹೈಡ್ರೋಜನ್ ಅಂತ ಅಷ್ಟೇ ಕಂಡುಹಿಡಿದಿದ್ರು ಇವ್ರ ಕಾಲದಲ್ಲಿ. ಮುಂದೆ ಬಂದಂತವ್ರು ನೋಡಿ, ಇಲ್ಲಿ ಕಾರ್ಬನ್ ಸಮಸ್ಥಾನಿಗಳು ನಿಮಗೆ ಗೊತ್ತಿರಬಹುದು. ನೋಡಿ ಈ ರೀತಿ, ಇದು ಕಾರ್ಬನ್ 6, 12 ನೋಡಿ ಈ ರೀತಿ ನೀವು ಲಾಸ್ಟ್ ಇಯರ್ ಓದಿರ್ತೀರ ಸಮಸ್ಥಾನಿಗಳು. ನೋಡಿ ಇಲ್ಲಿ ಪರಮಾಣು ರಾಶಿಗಳು ಬೇರೆ ಬೇರೆ ಇರುತ್ತೆ, ಆದ್ರೆ ಪರಮಾಣು ಸಂಖ್ಯೆ ಒಂದೇ ಇರುತ್ತೆ ಅಂತದನ್ನ ಸಮಸ್ಥಾನಿ ಅಂತಾರೆ. ಸಮಸ್ಥಾನಿಗಳ ಬಗ್ಗೆ ಇವರಿಗೆ ಅರಿವಿರ್ಲಿಲ್ಲ. ಮುಂದೆ ಸಮಸ್ಥಾನಿಗಳನ್ನ ಕಂಡು ಹಿಡಿದ್ಬಿಟ್ರು, ಅದನ್ನ ಎಲ್ಲಿ ಇಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಸೊ ಸಮಸ್ಥಾನಿಗಳ ಬಗ್ಗೆ ಅವರು ಮುಂದೆ ಬಂದಂತಹ ಸಮಸ್ಥಾನಿಗಳು ಇವರ ಚಾರ್ಟ್ ಒಳಗಡೆ ಎಲ್ಲಿಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಆ ಸಮಸ್ಥಾನಿಗಳು ಸಮಸ್ಯೆ ಒಡ್ಡಿದ್ವು, ಇವರಿಗೆ ಸಮಸ್ಥಾನಿಗಳ ಅರಿವು ಇರಲಿಲ್ಲ. ಅದು ಎರಡನೇ ಇತಿಮಿತಿ. ನಂತರ ಬಂದ್ರೆ ನೋಡಿ, ಈ ಗ್ಯಾಪ್ ಬಿಟ್ಟಿದ್ರಲ್ಲ ಖಾಲಿ ಜಾಗ, ಎರಡು ಧಾತುಗಳ ಮಧ್ಯೆ ಎಷ್ಟು ಖಾಲಿ ಜಾಗ ಬಿಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಖಾಲಿ ಜಾಗ ಏನೋ ಬಿಟ್ಟರು ಅದು ಒಳ್ಳೆ ಕೆಲಸ, ಸಾಧನೆ. ಆದ್ರೆ ಎಷ್ಟು ಖಾಲಿ ಜಾಗಗಳನ್ನ ಬಿಡಬೇಕು ಅನ್ನೋದು ಅವರಿಗೆ ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರ ಇವರು ಮಾಡಿದಂತಹ ಮೆಂಡಲೀವ್ನ ಆವರ್ತಕ ಕೋಷ್ಟಕ ಕೂಡ ಫೇಲ್ಯೂರ್ ಆಯ್ತು, ಅಂಗೀಕಾರ ಆಗ್ಲಿಲ್ಲ. ಸೊ ಇದುವರೆಗೂ ನೀವು 3 ವಿಜ್ಞಾನಿಗಳ ವರ್ಗೀಕರಣ ಹಾಗೂ ಇತಿಮಿತಿಗಳನ್ನ ತಿಳ್ಕೊಂಡ್ರಿ. ಯಾರ್ಯಾರ್ದು? ಡೋಬರೈನರ್ನ ತ್ರಿವಳಿ ನಿಯಮ, ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಹಾಗೂ ಮೆಂಡಲೀವ್ನ ಆವರ್ತಕ ನಿಯಮದ ಬಗ್ಗೆ ತಿಳ್ಕೊಂಡ್ರಿ. ಈಗ ನಾವು ಮೋಸ್ಲೆಯವರ ಆಧುನಿಕ ಆವರ್ತಕ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ. ಜಸ್ಟ್ ಎ ಮಿನಿಟ್, ಐ ವಿಲ್ ರೈಟ್ ಸಮಥಿಂಗ್ ಆನ್ ದ ಬೋರ್ಡ್ ಅಂಡ್ ದೆನ್ ಎಕ್ಸ್ಪ್ಲೈನ್. ನೋಡೋಣ ಈಗ ಮೋಸ್ಲೆಯವರು ಕಂಡುಹಿಡಿದಂತಹ ಆಧುನಿಕ ಆವರ್ತಕ ಕೋಷ್ಟಕದ ಬಗ್ಗೆ ನೋಡೋಣ. ಸೊ ಆವರ್ತಕ ಕೋಷ್ಟಕ ಕೊಟ್ಟವರು ಮೆಂಡಲೀವ್, ಆಧುನಿಕ ಆವರ್ತಕ ಕೋಷ್ಟಕ ಕೊಟ್ಟವರು ಮೋಸ್ಲೆ ಅಂತ ಹೇಳ್ಬಿಟ್ಟು ಹೆನ್ರಿ ಮೋಸ್ಲೆ ಅಂತ ಹೇಳಿ. ಈ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಇವರು ಪರಮಾಣು ಸಂಖ್ಯೆಯನ್ನ ಆಧಾರವಾಗಿ ಇಟ್ಕೊಂಡ್ರು. ನೋಡಿ ಇಲ್ಲಿ ಪರಮಾಣು ಸಂಖ್ಯೆ. ಈಗ ಬಂದಂತಹ 3 ವಿಜ್ಞಾನಿಗಳು ಏನನ್ನ ಇಟ್ಕೊಂಡ್ರು? ಪರಮಾಣು ರಾಶಿಯನ್ನ ಇಟ್ಕೊಂಡ್ರು. ಅವರು ರಾಶಿಯನ್ನ ಇಟ್ಕೊಳ್ತಾ ಹೋದ್ರು. ಆದ್ರೆ ಇವರು ಆ ರಾಶಿಯನ್ನ ತೆಗೆದ್ರು, ಪರಮಾಣು ಸಂಖ್ಯೆಯನ್ನ ಇಟ್ಕೊಂಡ್ರು. ಆಗ ಅವರಿಗೆ ಎಲ್ಲ ಸ್ವಲ್ಪ ಕರೆಕ್ಟ್ ಆಯ್ತು. ಅಷ್ಟೇ ಅಲ್ಲ, ಏನೆಲ್ಲ ತಪ್ಪುಗಳನ್ನ ಮಾಡಿದ್ರು, ಇತಿಮಿತಿಗಳಿತ್ತು ಮೆಂಡಲೀವ್ದು, ಆ ಇತಿಮಿತಿಗಳನ್ನೆಲ್ಲ ಸ್ವಲ್ಪ ಸಾಲ್ವ್ ಮಾಡಿಕೊಂಡ್ರು. ಹೈಡ್ರೋಜನ್ ಸ್ಥಿರ ಸ್ಥಾನ ಕೊಡೋದಕ್ಕೆ ಪ್ರಯತ್ನ ಪಟ್ಟರು, ಸಮಸ್ಥಾನಿಗಳನ್ನ ಎಲ್ಲಿಡಬೇಕು ಅನ್ನುವಂಥ ಒಂದು ಇದನ್ನ ನೋಡಿದ್ರು. ಸೊ ಆ ರೀತಿ ಇತಿಮಿತಿಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಮಾಡಿದ್ದಕ್ಕೆ ಈಗ ನಾವು ಬಳಸ್ತಾ ಇರುವಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹಿಂದೆಗಡೆ ಕೊಟ್ಟಿದ್ದಾರಲ್ಲ, ಆ ಹಿಂಭಾಗದಲ್ಲಿ ಕೊಟ್ಟಿರುವಂತಹದ್ದು ಆಧುನಿಕ ಆವರ್ತಕ ಕೋಷ್ಟಕ. ಮೋಸ್ಟ್ಲಿ ಕಂಡುಹಿಡಿದಿರೋದು ಈಗಲೂ ಕೂಡ ನಾವು ಅದನ್ನೇ ಬಳಸ್ತಾ ಇದ್ದೀವಿ. ಈ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 18 ಗುಂಪುಗಳಿದೆ. ಅಲ್ಲಿ ಎಷ್ಟು ಗುಂಪುಗಳಿದೆ, ಎಷ್ಟು ಆವರ್ತಗಳಿದೆ ಅಂತ ಹೇಳಿದ್ರು. ಆವರ್ತ ಅಂದ್ರೇನು, ಗುಂಪು ಅಂದ್ರೇನು ಅಂತ ಹೇಳಿದ್ರು ಮೆಂಡಲಿ. ಇಲ್ಲಿ ಕರೆಕ್ಟಾಗಿ ಜೋಡಿಸಿರೋದ್ರಿಂದ 18 ಗುಂಪುಗಳಿದೆ ಹಾಗೂ 7 ಆವರ್ತಗಳಿದೆ ಅಂತ ಹೇಳಿದ್ರು. ಅಡ್ಡ ಸಾಲುಗಳನ್ನ ಆವರ್ತ ಎಂದು, ಕಂಬ ಸಾಲು ಅಥವಾ ವರ್ಗಗಳನ್ನ ಗುಂಪು ಎಂದು ಕರೀತಾರೆ, ಗೊತ್ತಿದೆ. ಸೊ ಇದನ್ನ ಕೇಳ್ತಾರೆ ನಿಮಗೆ. ಅಡ್ಡ ಸಾಲುಗಳನ್ನು ಏನೆಂದು ಕರೆಯುತ್ತಾರೆ? ಆವರ್ತಗಳು. ಕಂಬ ಸಾಲುಗಳನ್ನು ಏನೆಂದು ಕರೆಯುತ್ತಾರೆ? ಗುಂಪು ಅಥವಾ ವರ್ಗ ಅಂತ ಕರೀತಾರೆ. ಸೊ ಎಷ್ಟು ಗುಂಪುಗಳಿದೆ? 18. ಜ್ಞಾಪಕ ಇಟ್ಕೊಂಡಿರ್ಬೇಕು. ಎಷ್ಟು ಗುಂಪುಗಳಿದೆ? 18 ಗುಂಪುಗಳಿದೆ. ಎಷ್ಟು ಆವರ್ತಗಳಿದೆ? 7 ಆವರ್ತಗಳಿದೆ. ನೀವು ಎಣಿಸ್ಬೋದು ಅಲ್ಲಿ ವರ್ಗೀಕರಣದಲ್ಲಿ ಮಾಡಿದಾಗ
ನಿಮ್ಮ ಹಿಂದೆ ಇದೆಯಲ್ಲ ಚಾರ್ಟು, ಅದನ್ನು ನೀವು ನೋಡಿ ಕಲ್ತ್ಕೊಳ್ಬಹುದು. ಸೊ ಇಲ್ಲಿ ಎಷ್ಟು ವರ್ಗಗಳಿದೆ, ಎಷ್ಟು ಆವರ್ತಗಳಿದೆ ನೋಡಿ. ಇಲ್ಲಿಂದ 1 2 3 4 5 6 7 ಇಲ್ಲಿ ನಿಮಗೆ ಲ್ಯಾಂಥನಮ್ ಮತ್ತು ಆಕ್ಟಿನಮ್ನ ಇವುಗಳನ್ನ ಕೆಳಗಡೆ ಜೋಡಿಸಿದ್ದಾರೆ. ಅನೇಕ ಕಾರಣಗಳಿದೆ ಅದಕ್ಕೆ. ಸೊ ಇಲ್ಲಿ ಅಡ್ಡ ಸಾಲುಗಳನ್ನ ಆವರ್ತ ಅಂತ ಕರೀತಾ ಇದ್ದಾರೆ. 7 ಆವರ್ತಗಳಿದೆ. ಕಂಬ ಸಾಲುಗಳನ್ನ ನೀವು ನೋಡಿದ್ರೆ 18ರವರೆಗೆ ಇದೆ ನೋಡಿ. ಕಂಬ ಸಾಲುಗಳು ವರ್ಗಗಳು ಅಂತ ಕೂಡ ಕರೀತಾರೆ, ಗುಂಪುಗಳು ಅಂತ ಕೂಡ ಕರೀತಾರೆ. ಸೊ ಇದಿಷ್ಟು. ಇನ್ನು ನೆಕ್ಸ್ಟು ಇಲೆಕ್ಟ್ರಾನ್ ವಿನ್ಯಾಸಕ್ಕೆ ಹೋಗಿ ಯಾವ ನೋಡಿ, ಫಾರ್ ಎಕ್ಸಾಂಪಲ್ ಒಂದೆರಡು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೋಡಿಯಂ ಅನ್ನ ತೆಗೆದುಕೊಳ್ಳೋಣ. ಯಾವುದನ್ನ ತೆಗೆದುಕೊಳ್ಳೋಣ? ಸೋಡಿಯಂ. ಹೇಗೆ ಇಟ್ಟಿದ್ದಾರೆ ಇವರು ಅಂತ ಹೇಳಿ, ಹೇಗೆ ಕಂಡುಹಿಡಿಯೋದು, ಎಷ್ಟನೇ ಆವರ್ತದಲ್ಲಿದೆ, ಎಷ್ಟನೇ ಗುಂಪಿನಲ್ಲಿದೆ ಅಂತ ಒಂದೆರಡು ಲೆಕ್ಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಸೋಡಿಯಂ ಎಷ್ಟನೇ ಆವರ್ತದಲ್ಲಿದೆ, ಎಷ್ಟನೇ ವರ್ಗದಲ್ಲಿದೆ ಅಂತ ಕೇಳ್ತಾರೆ. ಎಷ್ಟನೇ ಆವರ್ತದಲ್ಲಿದೆ, ಎಷ್ಟನೇ ವರ್ಗದಲ್ಲಿದೆ ಕಂಡುಹಿಡಿಯಿರಿ ಅಂತ. ನಾವು ನಮ್ಗೇನು ಬುಕ್ ಕೊಟ್ಟಿರಲ್ಲ ಕಂಡುಹಿಡಿಯೋದಕ್ಕೆ, ಹಾಗೆ ಕಂಡುಹಿಡಿಬೇಕು. ಸೋಡಿಯಂ ಅಂತ ಹೇಳ್ತಾ ಇದ್ದಾರೆ. ಅವರೇ ಕೊಟ್ಟಿರಬಹುದು ಯಾವುದನ್ನ, ಪರಮಾಣು ಸಂಖ್ಯೆಯನ್ನ, ಅಥವಾ ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕಾಗುತ್ತೆ. ಕೆಲವೊಂದು 20ರವರೆಗೂ ಪರಮಾಣು ಸಂಖ್ಯೆಯನ್ನ ಆಧಾರವಾಗಿ ಯಾವುದಾದ್ರೂ ಒಂದು ಕ್ಲೂ ಇಟ್ಕೊಂಡು ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಸೊ ಇಲ್ಲಿ ನಮಗೆ ಗೊತ್ತಿದೆ ಸೋಡಿಯಂನ ಪರಮಾಣು ಸಂಖ್ಯೆ 11 ಅಂತ. 11ರ ಎಲೆಕ್ಟ್ರಾನ್ ವಿನ್ಯಾಸ ಬರ್ಕೊಳ್ಳಿ. 1s2 2s2 2p6 3s1 ಅಂತ. ಇಂದಿನ ತರಗತಿನಲ್ಲಿ ನೀವು ಕಲ್ತಿರ್ಬೇಕು ಯಾವುದನ್ನ, ಈ ಎಲೆಕ್ಟ್ರಾನ್ ವಿನ್ಯಾಸವನ್ನು 9ನೇ ತರಗತಿಯಲ್ಲಿ ಕಲ್ತಿದ್ರೆ. ಸೊ ಈಗ 3s1 ಅಂತ ಇದೆ ಕೊನೆಯಲ್ಲಿ, 3s1 ಅಂತ. 3s1 ಅಲ್ಲಿ ನೋಡಿ, ಈ 3 ಅನ್ನುವ ಸಂಖ್ಯೆ ಆವರ್ತವನ್ನ ತಿಳಿಸುತ್ತೆ, ಈ 1 ಅನ್ನುವ ಸಂಖ್ಯೆ ಗುಂಪನ್ನ ತಿಳಿಸುತ್ತೆ. ಮೂರನೇ ಆವರ್ತ ಹಾಗೂ 1ನೇ ಗುಂಪಿನಲ್ಲಿ ಏನಿದೆ, ಸೋಡಿಯಂ ಇದೆ ಅಂತ ನಾವು ಹೀಗೆ ಕಂಡುಹಿಡಿಬಹುದು. ಈಗ ನೀವು ಇಲ್ಲಿ ನೋಡಬಹುದು ಸೋಡಿಯಂನ, ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದುಕೊಂಡು ನೋಡಿ. ಸೋಡಿಯಂ ಇಲ್ಲಿದೆ, ಸೋಡಿಯಂ ಇಲ್ಲಿದೆ. ಸೋಡಿಯಂ ಇಲ್ಲಿದ್ರೆ ನೋಡಿ, ಇಲ್ಲಿ 3ನೇ ಆವರ್ತ ಹಾಗೂ 1ನೇ ಗುಂಪು, 3ನೇ ಆವರ್ತ ಹಾಗೂ 1ನೇ ಗುಂಪಿನಲ್ಲಿ ಸೋಡಿಯಂ ಇದೆ. ಸೊ ಈ ರೀತಿಯಾಗಿ ನಾವು ಕಂಡುಹಿಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ಕಂಡುಹಿಡಿಯೋಣ. ಮೆಗ್ನೀಷಿಯಂ 12. ಸೊ ಇದರ ಎಲೆಕ್ಟ್ರಾನ್ ವಿನ್ಯಾಸ ಏನು, 1s2 2s2 2p6 3s2 ಇದು. ಹಾಗಾದ್ರೆ ಕೊನೆಯದು ತಗೊಳ್ಳಿ, 3ನೇ ಆವರ್ತ 2ನೇ ಗುಂಪು. ನೋಡಿ, 3ನೇ ಆವರ್ತ 2ನೇ ಗುಂಪಿನಲ್ಲಿ ಮೆಗ್ನೀಷಿಯಂ ಇದೆಯಾ? ಇದೆ. ಸೊ ಈ ರೀತಿಯಾಗಿ ನೀವು ಯಾವುದೇ ಒಂದು ಧಾತು ಕೊಟ್ಟರೆ ಆ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆ ನಾವು ಯಾವ ಆವರ್ತದಲ್ಲಿದೆ, ಯಾವ ವರ್ಗದಲ್ಲಿದೆ ಅಂತ ಕಂಡುಹಿಡಿಬಹುದು. ಸಣ್ಣ ಸಣ್ಣ ಸಂಖ್ಯೆಗಳಾದರೆ ಈಸಿಯಾಗಿ ಕಂಡುಹಿಡಿಬಹುದು. ಬರ್ತಾ ದೊಡ್ಡ ಸಂಖ್ಯೆಗಳಾದರೆ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ. ಕೊಟ್ಟರೆ ಸಣ್ಣ ಸಂಖ್ಯೆಗಳನ್ನು ಕೊಡ್ತಾರೆ. ಅದರಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂದು ನೀವು ತಿಳ್ಕೊಂಡ್ರೆ ಒಳ್ಳೆಯದು. ನಂತರ ಬಂದರೆ ನಾವು ಇದಾದ ನಂತರ 4 ವಿಜ್ಞಾನಿಗಳು ಆದ ನಂತರ ಮತ್ತೆ ಯಾವ ಅಂಶವನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇನ್ನು ಮುಂದೆ ನೋಡೋದಾದ್ರೆ ಕೆಲವೊಂದು ಧಾತುಗಳನ್ನ 3ನೇ ಆವರ್ತದಲ್ಲಿ ಇಟ್ಟಿದ್ದಾರೆ. ಯಾವ ಧಾತುಗಳನ್ನ 3ನೇ ಆವರ್ತದಲ್ಲಿ ಇಟ್ಟಿದ್ದಾರೆ, ಮತ್ತೆ ಯಾಕೆ 3ನೇ ಆವರ್ತದಲ್ಲಿ ಇಟ್ಟಿದ್ದಾರೆ ಅಂತ ಹೇಳೋದಾದ್ರೆ, ಧಾತುಗಳು ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಕ್ಲೋರಿನ್, ಆರ್ಗನ್, ಈ ಧಾತುಗಳನ್ನ 3ನೇ ಆವರ್ತದಲ್ಲಿ ಇಟ್ಟಿದ್ದಾರೆ. ಯಾಕೆ 3ನೇ ಆವರ್ತದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಇರುವಂತಹ ಎಲೆಕ್ಟ್ರಾನುಗಳು KLM ಕವಚಕ್ಕೆ ಸೇರ್ಪಡೆಯಾಗುತ್ತೆ. ಅಲ್ಲಿ KLM ಕವಚದಲ್ಲಿ ಮಾತ್ರ ಆ ಎಲೆಕ್ಟ್ರಾನುಗಳು ಅರೇಂಜ್ ಆಗೋದು, ಆ ಸ್ಥಾನವನ್ನು ಪಡೆದುಕೊಳ್ಳೋದ್ರಿಂದ ಇವುಗಳನ್ನ 3ನೇ ಆವರ್ತದಲ್ಲಿ ಇಟ್ಟಿದ್ದಾರೆ ಎನ್ನುವ ಅಂಶವನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 18ನೇ ವರ್ಗದ ಬಗ್ಗೆ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟು. ಕೊನೆಯಲ್ಲಿ ವರ್ಗ ಇದೆ ನೋಡಿ, ಕೊನೆಯಲ್ಲಿ ಕಂಬಸಾಲು. ಸೊ 18ನೇ ವರ್ಗವನ್ನ 0 ವರ್ಗದ ಧಾತುಗಳು ಅಥವಾ 0 ಗುಂಪಿನ ಧಾತುಗಳು ಎಂದು ಕರೆಯುತ್ತಾರೆ. ಯಾಕೆ 0 ಗುಂಪಿನ ಧಾತುಗಳು ಅಂತಾರೆ 18ನೇ ವರ್ಗದ ಧಾತುಗಳನ್ನ ಅಂತ ಹೇಳಿದ್ರೆ, ಅದರ ವೇಲೆನ್ಸಿ 0. ಅದರ ವೇಲೆನ್ಸಿ ಎಷ್ಟು? 0. ಸೊ 0 ವೇಲೆನ್ಸಿ ಇರೋದ್ರಿಂದ 18ನೇ ವರ್ಗದ ಧಾತು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಹೀಲಿಯಂ, ನಿಯಾನ್, ಆರ್ಗನ್, ಕ್ರಿಪ್ಟಾನ್, ಜನಾನ್, ರೆಡಾನ್. ಸೊ ಇವುಗಳು 0 ವರ್ಗದ ಧಾತುಗಳು. ಮತ್ತೆ ಇವುಗಳನ್ನ ಜಡಾನಿಲಗಳು, ರಾಜಾನಿಲಗಳು ಅಂತ ಕೂಡ ಕರೀತಾರೆ. ಸೊ ಜಡಾನಿಲಗಳು ಅಂದ್ರೆ ಜಡ ಅಂದ್ರೆ ಬೇರೆ ವಸ್ತುವಿನೊಂದಿಗೆ ಅದು ಯಾವ ಒಂದು ರಾಸಾಯನಿಕ ವರ್ತನೆಯನ್ನು ಕೂಡ ತೋರಿಸೋದಿಲ್ಲ, ವರ್ತನೆಯೇ ಜರುಗೋದಿಲ್ಲ ಬೇರೆ ಧಾತುವಿನೊಂದಿಗೆ.
ಜಡವಾಗಿರುತ್ತೆ. ಯಾಕೆ? ಅದರ ವೇಲೆನ್ಸಿ 0, ಅದಕ್ಕೋಸ್ಕರ ಅದನ್ನ ಜಡಾನಿಲಗಳು ಅಂತ ಕೂಡ ಕರೀತಾರೆ. ಸೊ ಈ 18ನೇ ವರ್ಗದ ಧಾತುಗಳನ್ನ 0 ವರ್ಗದ ಧಾತು ಅಂತಾರೆ, ಅದರ ವೇಲೆನ್ಸಿ 0 ಆಗಿರೋದಕ್ಕೆ ಜಡಾನಿಲಗಳು ಅಂತ ಕರೀತಾರೆ. ಯಾಕೆಂದ್ರೆ ಜಡವಸ್ತು ತರ ಇರುತ್ತೆ, ಯಾವ ರಾಸಾಯನಿಕ ಇತರೆ ವಸ್ತುಗಳೊಂದಿಗೂ ಅದು ವರ್ತನೆ ಮಾಡುವುದಿಲ್ಲ, ಅದಕ್ಕೆ ಜಡಾನಿಲಗಳು ಅಂತ ಹೇಳ್ತಾರೆ. ಉದಾಹರಣೆಗೆ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ಫ್ರೆಡಾನ್. ಇನ್ನು ನೆಕ್ಸ್ಟ್ ಬಂದ್ರೆ ಪರಮಾಣು ಗಾತ್ರ ಎಂದರೇನು, ವೇಲೆನ್ಸಿ ಎಂದರೇನು, ಅಯಾನೀಕರಣ ಶಕ್ತಿ ಎಂದರೇನು ಅಂತ ತಿಳ್ಕೊಳ್ಬೇಕಾಗುತ್ತೆ. ಏನು ಪರಮಾಣುವಿನ ಗಾತ್ರ? ಸೊ ನೋಡಿ, ಒಂದು ಪರಮಾಣುವಿನ ರಚನೆಯನ್ನು ನಾವು ತೆಗೆದುಕೊಂಡಾಗ ಮೊದಲೆಯ ಒಳ ಭಾಗದಲ್ಲಿ ನಾವು ಕೋಶ ಕೇಂದ್ರವನ್ನು ನೋಡ್ತೀವಿ, ಕೇಂದ್ರ ಭಾಗವನ್ನು ನೋಡ್ತೀವಿ, ಅಥವಾ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಆ ನ್ಯೂಕ್ಲಿಯಸ್ ಸ್ಥಾನದಿಂದ ಹೊರ ಕವಚದವರೆಗೆ ಇರುವಂತಹ ಆ ದೂರವನ್ನ ಪರಮಾಣು ಗಾತ್ರ ಎಂದು ಕರೀತಾರೆ. ಅಂದ್ರೆ ಕೋಶ ಕೇಂದ್ರದಿಂದ ಅಥವಾ ಈ ಪರಮಾಣುವಿನ ಕೇಂದ್ರದಿಂದ ಹೊರಕವಚದಲ್ಲಿರುವಂತಹ ಆ ದೂರವನ್ನ, ಅಷ್ಟು ಒಂದು ಸ್ಥಳವನ್ನ ಏನಂತಾರೆ? ಪರಮಾಣುವಿನ ಗಾತ್ರ ಅಂತಾರೆ. ಕವಚದ ಸಂಖ್ಯೆ ಜಾಸ್ತಿ ಆದಷ್ಟು ಪರಮಾಣುವಿನ ಗಾತ್ರ ಕೂಡ ನೋಡಿ, 1 2 ಕವಚ ಇತ್ತು, 2 3 ಕವಚ. ನೋಡಿ, ಪರಮಾಣುವಿನ ಗಾತ್ರ ಕೂಡ, ಕವಚದ ಸಂಖ್ಯೆ ಜಾಸ್ತಿ ಆದಂತೆ ಪರಮಾಣುವಿನ ಗಾತ್ರ ಕೂಡ ಏನಾಯ್ತು? ಜಾಸ್ತಿ ಆಯಿತು. ಹಾಗಾಗಿ ಪರಮಾಣುವಿನ ಕೇಂದ್ರ ಭಾಗದಿಂದ ಹೊರ ಕವಚದವರೆಗೆ ಇರುವಂತಹ ಆ ದೂರವನ್ನ ಏನಂತಾರೆ? ಪರಮಾಣು ಗಾತ್ರ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದ್ರೆ ವೇಲೆನ್ಸಿ ಅಂತ ಹೇಳಿದ್ರೆ ಹೊರ ಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನು ವೇಲೆನ್ಸಿ ಅಂತ ಹೇಳ್ಬಹುದು. ಅದನ್ನ ಕರೆಕ್ಟ್ ಆಗಿ ಡೆಫಿನೇಷನ್ ಅಲ್ಲ. ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳು ಅಥವಾ ತಾನು ಅಷ್ಟಕ ಜೋಡಣೆ ಆಗೋದಕ್ಕೆ ಎಷ್ಟು ಎಲೆಕ್ಟ್ರಾನ್ಗಳನ್ನ ಕೊಡುತ್ತೆ ಅಥವಾ ಪಡ್ಕೊಳ್ಳುತ್ತೆ, ಅದರ ವೇಲೆನ್ಸಿ ಅಂತ ಹೇಳ್ಬೋದು. ಹಿಂದಿನ ತರಗತಿಯಲ್ಲಿ ವೇಲೆನ್ಸಿ ಬಗ್ಗೆ ತಿಳ್ಕೊಂಡಿದ್ದಾರೆ. ಇನ್ನು ಅಯಾನೀಕರಣ ಶಕ್ತಿ ಎಂದರೇನು ಅಂತ ಹೇಳಿದ್ರೆ ನೋಡಿ, ಹೊರಕವಚದಲ್ಲಿ 2 ಎಲೆಕ್ಟ್ರಾನ್ ಇದೆ ಅಂದ್ರೆ ಈ 2 ಎಲೆಕ್ಟ್ರಾನ್ ಅನ್ನ ಹೊರ ತೆಗೆದು ಬಿಡಬೇಕು. ಆ ಹೊರ ತೆಗೆಯೋದಕ್ಕೆ ಎಷ್ಟು ಶಕ್ತಿ ಬೇಕೋ ಅಂತಹ ಶಕ್ತಿಯನ್ನ ಏನಂತ ಹೇಳ್ತಾರೆ? ಅಯಾನೀಕರಣ ಶಕ್ತಿ. ಸೊ ಅಯಾನೀಕರಣ ಶಕ್ತಿ ಎಂದರೇನು ಅಂದ್ರೆ ಪರಮಾಣುವಿನ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಹೊರ ತೆಗೆಯಲು ಬೇಕಾದಂತಹ ಶಕ್ತಿಯೇ ಅಯಾನೀಕರಣ ಶಕ್ತಿ. ಪರಮಾಣುವಿನ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಹೊರಕವಚದಲ್ಲಿ ಮಾತ್ರ, ಒಳಕವಚ ಅಲ್ಲ, ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ತೆಗೆಯಲು ಬೇಕಾಗುವ ಶಕ್ತಿಯೇ ಅಯಾನೀಕರಣ ಶಕ್ತಿ. ಸೊ ಈ 3 ಬಗ್ಗೆ ನಿಮಗೆ ಕೊಟ್ಟಿದ್ದಾರೆ ಈ ಪಾಠದಲ್ಲಿ. ನಂತರ ಬಂದ್ರೆ ಲೋಹಗಳಿಗೆ ಉದಾಹರಣೆ ಕೊಡಿ, ಅಲೋಹಗಳಿಗೆ ಉದಾಹರಣೆ ಕೊಡಿ ಅಂದ್ರೆ ಅನೇಕ ಲೋಹಗಳು ಅಲೋಹಗಳು ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದು ಸೋಡಿಯಂ ಮತ್ತು ಮೆಗ್ನೀಷಿಯಂ ಲೋಹಗಳಿಗೆ ಉದಾಹರಣೆ, ಅಂದ್ರೆ ಸಲ್ಫರ್ ಮತ್ತು ಕ್ಲೋರಿನ್ ಅಲೋಹಗಳಿಗೆ ಉದಾಹರಣೆ. ಇನ್ನ ಲೋಹ ಅಲೋಹ ಎರಡರ ಗುಣವನ್ನು ಹೊಂದಿರುತ್ತೆ ಲೋಹಾಭಗಳು. ಸೊ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ ಲೋಹಾಭಗಳಿಗೆ ಉದಾಹರಣೆಯನ್ನ ಕೊಡಿ ಅಂತ. ಅಥವಾ ಅವರು ಇವೆಲ್ಲವನ್ನು ಮಿಕ್ಸ್ ಮಾಡಿ ಇದರಲ್ಲಿ ಲೋಹ ಯಾವುದು, ಅಲೋಹ ಯಾವುದು, ಲೋಹಾಭಗಳು ಯಾವುದು ಅಂತ ಸಪರೇಟ್ ಆಗಿ ಕೇಳಬಹುದು. ಸೊ ಅದನ್ನ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ರೆ ತುಂಬಾ ಇಂಪಾರ್ಟೆಂಟ್ ಈ ಕೋಷ್ಟಕ. ಯಾವ ಕೋಷ್ಟಕ ಅಂತ ಹೇಳ್ತೀನಿ ನೋಡಿ. ಸೊ ಈ ಕೋಷ್ಟಕವನ್ನ ನೀವು ಬರ್ಕೊಳ್ಬೇಕಾಗುತ್ತೆ. ಇದರ ಬಗ್ಗೆ ಈ ಪಾಠ 3 ಅಂಕಗಳಿಗೆ ಇದ್ದು ನಿಮಗೆ ನಿಯಮಗಳನ್ನ ಇತಿಮಿತಿಗಳನ್ನ ಕೇಳಿದ್ರೆ ಈಸಿಯಾಗಿ ಬರೀತೀರಾ. ಬಟ್ ಇದರ ಬಗ್ಗೆ ಅಪ್ಲಿಕೇಶನ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ಈ ಕೋಷ್ಟಕದ ಮೇಲೆ ಅಪ್ಲಿಕೇಶನ್ ಕ್ವಶನ್ ಜಾಸ್ತಿ ಇರುತ್ತೆ. ಏನಿದು ಕೋಷ್ಟಕ ಅಂತ ಹೇಳಿದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆವರ್ತಕ ಕೋಷ್ಟಕ ಇದೆಯಲ್ಲ, ಆಧುನಿಕ ಆವರ್ತಕ ಕೋಷ್ಟಕ. ಸೊ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಈ ಕಡೆಯಿಂದ ಎಡದಿಂದ ಬಲಕ್ಕೆ ಸಾಗಿದಂತೆ ಅಂತ ಹೇಳ್ತೀವಿ. ಇಲ್ಲಿಂದ ಈ ಕಡೆಗೆ ಹೋಗೋದನ್ನ ಎಡದಿಂದ ಬಲಕ್ಕೆ ಸಾಗಿದಂತೆ. ಈ ಮೇಲ್ಗಡೆಯಿಂದ ಕೆಳಗೆ ಬರೋದು ಮೇಲಿನಿಂದ ಕೆಳಕ್ಕೆ ಸಾಗಿದಂತೆ, ಮೇಲಿನಿಂದ ಕೆಳಕ್ಕೆ ಹೋದಂತೆ. ಮತ್ತೆ ಎಡದಿಂದ ಬಲಕ್ಕೆ, ಎಡದಿಂದ ಬಲ, ಮೇಲಿನಿಂದ ಕೆಳಗೆ. ಸೊ ಎಡದಿಂದ ಬಲ, ಮೇಲಿನಿಂದ ಕೆಳಗೆ ಹೋದಂತೆ ಧಾತುಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಅದ್ರ ಪರಮಾಣು ಗಾತ್ರದಲ್ಲಿ ಏನು ಬದಲಾವಣೆ ಆಗುತ್ತೆ, ಅಯಾನೀಕರಣ ಶಕ್ತಿಯಲ್ಲಿ ಏನು ಬದಲಾವಣೆ ಆಗುತ್ತೆ, ಲೋಹೀಯ ಗುಣದಲ್ಲಿ ಏನು ಬದಲಾವಣೆ ಆಗುತ್ತೆ, ಅಲೋಹೀಯ ಗುಣದಲ್ಲಿ ಏನು ಬದಲಾವಣೆ ಆಗುತ್ತೆ, ಹೆಚ್ಚುತ್ತಾ ಕಡಿಮೆ ಆಗುತ್ತಾ ಅಷ್ಟೇ ನೋಡ್ಕೋಬೇಕಾಗಿರೋದು. ಸೊ ನಿಮ್ಗೆ ಈಗ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಎಡದಿಂದ ಬಲಕ್ಕೆ ಸಾಗಿದಂತೆ ಲೋಹದ ಗುಣ ಹೇಗಿರುತ್ತೆ, ಮೇಲಿನಿಂದ ಕೆಳಕ್ಕೆ ಹೋದಂತೆ ಲೋಹದ ಗುಣ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಆಯ್ತು. ಸೊ ಈಗ ಮೇಲಿನಿಂದ ಕೆಳಗೆ ಬರ್ತಾ 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 ಆ ಧಾತುಗಳ ಗುಣಲಕ್ಷಣಗಳು ಹೇಗೆ ಬದಲಾಗಿದೆ ಅಂತ ನೋಡೋಣ, ಹೇಗೆ ಬದಲಾಗಿದೆ ಅಂತ ಹೇಳಿ. ಸೊ ಇಲ್ಲಿ ನೋಡೋದಾದ್ರೆ ನೋಡಿ, ವಿದ್ಯುತ್ ಧನೀಯತೆ.
ವಿದ್ಯುತ್ ಋಣೀಯತೆ. ಇದರ ಬಗ್ಗೆ ಇಂದಿನ ತರಗತಿನಲ್ಲಿ ತಿಳ್ಕೊಂಡಿರ್ತೀರ, ಇಲ್ಲೇನು ಹೇಳಕ್ ಹೋಗೋದಿಲ್ಲ. ಸೊ ವಿದ್ಯುತ್ ಧನೀಯತೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮೇಲಿನಿಂದ ಕೆಳಕ್ಕೆ ಹೋದಂತೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ವಿದ್ಯುತ್ ಧನೀಯತೆ ಹೆಚ್ಚುತ್ತಾ ಹೋಗ್ತಾ ಇದೆ. ಮೇಲಿನಿಂದ ಕೆಳಕ್ಕೆ ಹೋದಂತೆ ವಿದ್ಯುತ್ ಧನೀಯತೆ ಏನಾಯ್ತು, ಹೆಚ್ಚುತ್ತಾ ಹೋಯ್ತು. ಎಕ್ಸಾಂಪಲ್ ಅವರು ಎಕ್ಸಾಮ್ ಅಲ್ಲಿ ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಕೆಲವೊಂದು ಈ ತರ ಇರುವಂತಹ ಧಾತುಗಳನ್ನ ಕೊಡ್ತಾರೆ. ಹೈಡ್ರೋಜನ್, ಲಿಥಿಯಂ, ಈ ರೀತಿಯಾದಂತಹ ಸೋಡಿಯಂ, ಆ ರೀತಿಯ ಧಾತುಗಳನ್ನ ಕೊಟ್ಟು ಆ ವಿದ್ಯುತ್ ಧನೀಯತೆ ಏನಾಗುತ್ತೆ ಅಂತ ಕೇಳ್ತಾರೆ. ಹೆಚ್ಚುತ್ತಾ ಕಡಿಮೆ ಆಗುತ್ತಾ ವಿದ್ಯುತ್ ಧನೀಯತೆ ಏನಾಗುತ್ತೆ, ಮೇಲಿನಿಂದ ಕೆಳಗೆ ಹೋದಂತೆ ಈ ಧಾತುಗಳು ಬಂದ ನಂತರ ವಿದ್ಯುತ್ ಧನೀಯತೆ ಈ ಧಾತುಗಳಲ್ಲಿ ಸ್ವಲ್ಪ ಇತ್ತು, ಇನ್ನು ನೆಕ್ಸ್ಟ್ ಓದಿದ್ದು ಜಾಸ್ತಿ ಆಯ್ತು, ವಿದ್ಯುತ್ ಧನೀಯತೆ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ಧಾತುಗಳಲ್ಲಿ, ಅದ್ರ ಕೆಳಗೆ ಇರುವಂತಹ ಧಾತುಗಳಲ್ಲಿ. ಸೊ ವಿದ್ಯುತ್ ಧನೀಯತೆ ಮೇಲಿನಿಂದ ಕೆಳಗೆ ಹೋದಂತೆ ಹೆಚ್ಚುತ್ತೆ. ಅದೇ ವಿದ್ಯುತ್ ಧನೀಯತೆ ಈ ರೀತಿ ಹೋದ್ರೆ, ಎಡದಿಂದ ಬಲಕ್ಕೆ ಹೋದ್ರೆ ಇದೇನಾಗುತ್ತೆ, ಈ ಕಡೆ ಹೋದ್ರೆ ಕಡಿಮೆಯಾಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಬರ್ದಿರುವಂತಹ ಕೋಷ್ಟಕ ಬರೀ ಹೆಚ್ಚು, ಎಲ್ಲಿ ಯಾವ್ದು ಹೆಚ್ಚುತ್ತೆ ಅಂತ, ಹೆಚ್ಚೋದು ಕಡಿಮೆ ಆಗೋದು ಎರಡು ಬರೆದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಈ ಕಡೆಯಿಂದ ಈ ಕಡೆಗೆ ಹೋದ್ರೆ ಅಂದ್ರೆ ಮೇಲಿನಿಂದ ಕೆಳಗೆ ಹೋದಂತೆ ಯಾವ್ದು ಹೆಚ್ಚುತ್ತೆ, ಎಡದಿಂದ ಬಲಕ್ಕೆ ಹೋದಂತೆ ಯಾವ್ದು ಹೆಚ್ಚುತ್ತೆ ಅನ್ನೋದು ನಾನು ಬರ್ತಿದ್ದೀನಿ. ಸೊ ನೋಡಿ, ಈ ಕಡೆಯಿಂದ ಈ ಕಡೆ ಹೋದಾಗ ಯಾವ್ದೆಲ್ಲ ಹೆಚ್ಚಾಗುತ್ತೆ, ಇವುಗಳು ಇಲ್ಲಿ ಕಡಿಮೆಯಾಗುತ್ತೆ. ಸೊ ಇವುಗಳು ಇಲ್ಲಿ ಹೆಚ್ಚಾದ್ರೆ ಇವುಗಳನ್ನ ಇಲ್ಲಿ ತಗೊಂಡ್ರೆ ಕಡಿಮೆಯಾಗುತ್ತೆ. ಅದು ಚೆನ್ನಾಗಿ ಜ್ಞಾಪಕ ಇರಲಿ. ಫಾರ್ ಎಕ್ಸಾಂಪಲ್, ವಿದ್ಯುತ್ ಧನೀಯತೆ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಹೆಚ್ಚುತ್ತೆ ಅಂದೆ, ಅದೇ ಇದು ಇಲ್ಲಿಗೆ ಬಂದಾಗ ಏನಾಗುತ್ತೆ, ಕಡಿಮೆ ಆಗುತ್ತದೆ. ಕಡಿಮೆ ವಿದ್ಯುತ್ ಧನೀಯತೆ ಏನಾಯ್ತು, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಇನ್ನು ಪರಮಾಣು ಗಾತ್ರ ಇಲ್ಲಿ ಬರ್ದಿದ್ದೀನಿ ನೋಡಿ. ಪರಮಾಣು ಗಾತ್ರ ನೋಡಿ, ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಇಲ್ಲಿಂದ ಇಲ್ಲಿಗೆ ಹೋದಾಗ ಪರಮಾಣು ಗಾತ್ರ ಏನಾಗ್ತಾ ಇದೆ, ಹೆಚ್ಚುತ್ತಾ ಇದೆ. ಯಾಕೆ ಹೆಚ್ಚುತ್ತಾ ಇದೆ ಅದನ್ನು ಕೇಳಬಹುದು. ಮೇಲಿನಿಂದ ಕೆಳಕ್ಕೆ ಹೋದಂತೆ ಪರಮಾಣುವಿನ ಗಾತ್ರ ಹೆಚ್ಚುತ್ತಾ ಹೋಗುತ್ತದೆ. ಕಾರಣವೇನು ಅಂತ ಹೇಳಿದ್ರೆ, ಹೊಸ ಕವಚಗಳು ಬಂದು ಸೇರ್ಪಡೆ ಆಗ್ತಾ ಇದೆ ನೋಡಿ. ಹೊಸ ಕವಚಗಳು ಬಂದು ಸೇರ್ಪಡೆ ಆಗ್ತಾ ಇದೆ, ಅದಕ್ಕೆ ಪರಮಾಣು ಗಾತ್ರ ಹೆಚ್ಚುತ್ತೆ. ಅದೇ ಎಡದಿಂದ ಬಲಕ್ಕೆ ಹೋದಂತೆ ಪರಮಾಣು ಗಾತ್ರ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಪರಮಾಣು ಗಾತ್ರ ಎಡದಿಂದ ಬಲಕ್ಕೆ ಹೋದಂತೆ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ನೋಡಿ, ಒಂದೇ ತರ ಇದೆಯಲ್ಲ. ಕಡಿಮೆ ಹೇಗಾಯ್ತು ಅಂತ ಹೇಳಿದ್ರೆ ನೋಡಿ, ಒಂದೇ ಒಂದು ಎಲೆಕ್ಟ್ರಾನ್ ಇದೆ, 2 ಎಲೆಕ್ಟ್ರಾನ್ ಇದೆ, 3 ಎಲೆಕ್ಟ್ರಾನ್, 4 ಎಲೆಕ್ಟ್ರಾನ್ ಇದೆ. ಅಂದ್ರೆ ಹೊಸ ಎಲೆಕ್ಟ್ರಾನ್ ಕವಚ ಅಷ್ಟೇ ಇದೆ, ಆದ್ರೆ ಎಲೆಕ್ಟ್ರಾನ್ಗಳು ಬಂದು ಸೇರ್ಕೊಳ್ತು. ಹೊಸ ಎಲೆಕ್ಟ್ರಾನ್ ಬಂದು ಸೇರ್ಕೊಂಡಿದ ತಕ್ಷಣ ಒಳಮುಖ ಸೆಳೆತ ಅಂತ ಏನ್ ಹೇಳ್ತೀವಿ, ಅಟ್ರಾಕ್ಷನ್, ಇನ್ನರ್ ಅಟ್ರಾಕ್ಷನ್, ಒಳಮುಖ ಸೆಳೆತ ಜಾಸ್ತಿ ಆಯ್ತು. ಯಾವಾಗ ಒಳಮುಖ ಸೆಳೆತ ಜಾಸ್ತಿ ಆಯ್ತು, ಈ ಸೈಜು ನೋಡೋದಕ್ಕೆ ಒಂದೇ ಸಮ ಇರ್ಬೋದು, ಆದ್ರೆ ಸ್ವಲ್ಪ ಮಟ್ಟಿಗೆ ಚಿಕ್ಕದಾಗಿರುತ್ತೆ. ಒಳಮುಖ ಸೆಳೆತ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿರುತ್ತೆ. ಅದರಿಂದ ಪರಮಾಣು ಗಾತ್ರ ಏನಾಯ್ತು, ಈ ಕಡೆಯಿಂದ ಈ ಕಡೆ ಬಂದಾಗ, ಎಡದಿಂದ ಬಲಕ್ಕೆ ಬಂದಾಗ ಕಡಿಮೆ ಆಯ್ತು. ಇನ್ನು ಲೋಹೀಯ ಗುಣ, ಇಲ್ಲಿಂದ ಮೇಲಿನಿಂದ ಕೆಳಕ್ಕೆ ಬಂದಾಗ ಲೋಹೀಯ ಗುಣ ಹೆಚ್ಚಾಗುತ್ತೆ, ಇಲ್ಲಿ ಲೋಹೀಯ ಗುಣ ಕಡಿಮೆಯಾಗುತ್ತೆ. ಅರ್ಥ ಆಯ್ತಾ? ಮೇಲಿನಿಂದ ಕೆಳಕ್ಕೆ ಹೋದಾಗ ಯಾವ್ದೆಲ್ಲ ಜಾಸ್ತಿ ಆಯ್ತು, ವಿದ್ಯುತ್ ಧನೀಯತೆ ಜಾಸ್ತಿ ಆಯ್ತು, ಪರಮಾಣು ಗಾತ್ರ ಜಾಸ್ತಿ ಆಯ್ತು, ಲೋಹೀಯ ಗುಣ ಜಾಸ್ತಿ ಆಯ್ತು. ಅದೇ ಎಡದಿಂದ ಬಲಕ್ಕೆ ಹೋದ್ರೆ ಇದೇ ವಿದ್ಯುತ್ ಧನೀಯತೆ ಕಡಿಮೆ ಆಯ್ತು, ಪರಮಾಣು ಗಾತ್ರ ಕಡಿಮೆ ಆಯ್ತು. ಈ ಕಡೆ ಹೋದಾಗ ಲೋಹೀಯ ಗುಣನು ಕಡಿಮೆ ಆಯ್ತು. ಕಡಿಮೆ ಆಗಿರೋದು ನಾನು ಬರ್ದಿಲ್ಲ, ನೀವು ಮನಸ್ಸಲ್ಲಿ ತಿಳ್ಕೊಂಡು ಏನ್ ಕ್ವಶನ್ ಕೇಳ್ತಾರೆ ಅದನ್ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದೆ, ಈಗ ಎಡದಿಂದ ಬಲಕ್ಕೆ ಏನೆಲ್ಲ ಚೇಂಜ್ ಆಯ್ತು ಇಲ್ಲಿ ಬರ್ದಿದ್ದೀನಿ. ಇಲ್ಲಿ ಏನಾಗುತ್ತೆ, ವಿದ್ಯುತ್ ಋಣೀಯತೆ ಹೆಚ್ಚುತ್ತಂತೆ. ಈ ಕಡೆ ವಿದ್ಯುತ್ ಧನೀಯತೆ ಹೆಚ್ಚಾದ್ರೆ ಈ ಕಡೆ ವಿದ್ಯುತ್ ಋಣೀಯತೆ ಹೆಚ್ಚಾಗುತ್ತೆ. ಅದೇ ವಿದ್ಯುತ್ ಋಣೀಯತೆ ಇಲ್ಲೂ ಬಂದ್ರೆ ಏನಾಯ್ತು, ವಿದ್ಯುತ್ ಋಣೀಯತೆ ಕಡಿಮೆ ಆಗುತ್ತೆ. ವಿದ್ಯುತ್ ಋಣೀಯತೆ ಕಡಿಮೆ ಆಯ್ತು, ಕಡಿಮೆ ಆಗಿದೆ. ಅಲೋಹೀಯ ಗುಣ ಹೆಚ್ಚಿತು. ಇಲ್ಲಿ ಲೋಹೀಯ ಗುಣ ಹೆಚ್ಚಿದ್ರೆ ಲೋಹೀಯ ಗುಣ ಕಡಿಮೆ ಆಗೋಯ್ತು ಅಂದ್ವಿ. ಇಲ್ಲಿ ಯಾವುದು ಹೆಚ್ಚುತ್ತಾ ಇರೋದು, ಅಲೋಹೀಯ ಗುಣ. ಅಲೋಹೀಯ ಗುಣ ಹೆಚ್ಚುತ್ತಾ ಇದೆ. ಇದೇ ಅಲೋಹೀಯ ಗುಣ ಇಲ್ಲಿ ಬಂದ್ರೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಯಾನಿಕ ಶಕ್ತಿ ಇಲ್ಲಿ ಹೆಚ್ಚುತ್ತಾ ಹೋಗ್ತಾ ಇದೆ, ಇಲ್ಲಿ ಬರ್ತಾ ಬರ್ತಾ ಏನಾಯ್ತು, ಕಡಿಮೆ ಆಗ್ತಾ ಬಂತು. ಸೊ ಇಷ್ಟನ್ನು ನೀವು ತಿಳ್ಕೊಳ್ಬೇಕು. ಒಟ್ಟು 6 ಗುಣಲಕ್ಷಣಗಳು. ಎಷ್ಟು ಗುಣಲಕ್ಷಣಗಳು, 6 ಗುಣಲಕ್ಷಣಗಳು. 3 ಗುಣಲಕ್ಷಣಗಳು ಈ ಕಡೆ ಹೆಚ್ಚುತ್ತಾ ಹೋಗುತ್ತೆ, ಇನ್ನು 3 ಗುಣಲಕ್ಷಣಗಳು ಈ ಕಡೆ ಹೆಚ್ಚುತ್ತಾ ಹೋಗುತ್ತೆ. ಇದೇ 3ನ್ನ ಈ ಕಡೆ ಏನಾದರೂ ನಾವು ಬರೆದ್ರೆ ಕಡಿಮೆ ಆಗ್ತಾ ಇದೆ ಅನ್ಬೇಕು, ಈ 3ನ್ನ ಇಲ್ಲಿ ಬರ್ಕೊಂಡು ಕಡಿಮೆ ಆಗ್ತಾ ಇದೆ ಅನ್ಬೇಕು. ಸೊ ಅದನ್ನ ನೀವು ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಂಡು ಯಾವುದೇ ರೀತಿಯ ಪ್ರಶ್ನೆ ಕೇಳಿದ್ರು ನೀವು ಬರೀಬಹುದು. ಅವರು ಎಡದಿಂದ ಬಲಕ್ಕೆ ಸಾಗಿದಂತೆ ಈ ಗುಣ ಅಯಾನೀಕರಣ ಶಕ್ತಿ ಎಡದಿಂದ ಬಲಕ್ಕೆ ಸಾಗಿದಂತೆ ಏನಾಗುತ್ತದೆ, ಕೊಟ್ಟಿರುವ ಲೋಹಗಳಲ್ಲಿ ಅಥವಾ ಕೊಟ್ಟಿರುವ ಧಾತುಗಳಲ್ಲಿ ಎಂದಾಗ ಹೆಚ್ಚುತ್ತದೆ ಅಂತ ಬರಿಬೇಕು. ಯಾಕೆ ಹೆಚ್ಚುತ್ತದೆ ಅಂತ ಹೇಳಿದ್ರೆ, ಒಳಮುಖ ಸೆಳೆತ ಹೆಚ್ಚಾಗಿ ಅದರ ಹೆಚ್ಚು ಶಕ್ತಿ ಬೇಕಾಗುತ್ತೆ.
ಇಲ್ಲಿರುವಂತಹ ಎಲೆಕ್ಟ್ರಾನ್ಗಳನ್ನು ತೆಗೆಯಲು ಹೆಚ್ಚು ಶಕ್ತಿ ಬೇಕು, ಯಾಕಂದರೆ ಒಳಮುಖ ಸೆಳೆತ ಹೆಚ್ಚಾಗುತ್ತದೆ, ಆದ್ದರಿಂದ ಅಯಾನೀಕರಣ ಶಕ್ತಿ ಹೆಚ್ಚಾಗುತ್ತದೆ. ಇಲ್ಲಿ ಹೊರಕವಚದ ಇಲ್ಲಿ ಆದರೆ ಹೊಸ ಹೊಸ ಕವಚ ಬಂತು. ಈ ಕೇಂದ್ರ ಸ್ಥಾನದಿಂದ ದೂರ ಇದೆ ಎಲೆಕ್ಟ್ರಾನ್, ಸೊ ತುಂಬಾ ಈಸಿಯಾಗಿ ತೆಗಿಬಹುದು. ಅದಕ್ಕೋಸ್ಕರ ಅಯಾನೀಕರಣ ಶಕ್ತಿ ಇಲ್ಲಿ ಕಡಿಮೆ, ಇಲ್ಲಿ ಹೆಚ್ಚುತ್ತೆ, ಅಯಾನೀಕರಣ ಶಕ್ತಿ ಇಲ್ಲಿ ಕಡಿಮೆಯಾಗುತ್ತೆ. ಅಲೋಹೀಯ ಗುಣ ಹೆಚ್ಚುತ್ತೆ, ಅಲೋಹೀಯ ಗುಣ ಕಡಿಮೆ. ವಿದ್ಯುತ್ ಋಣೀಯತೆ ಹೆಚ್ಚು, ವಿದ್ಯುತ್ ಋಣೀಯತೆ ಕಡಿಮೆ. ಸೊ ಈ ರೀತಿಯಾಗಿ ಹೇಳಬೇಕು. ಇದಿಷ್ಟು ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠ. ಸೊ ಈ ಪಾಠವನ್ನು ನೀವು ಟೆಕ್ಸ್ಟ್ ಬುಕ್ ಇಟ್ಟು ಕೂಡ ನಾನು ಮಾಡಿದ್ದೀನಿ. ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ನಿಮಗೆ ಈ ಪಾಠ ಸಿಗುತ್ತೆ. ಸೊ ನೀವು ಯೂಟ್ಯೂಬಲ್ಲಿ ರೂಪಾ TP ಅಂತ ನಾನು ಸರ್ಚ್ ಮಾಡ್ಬೋದು, ಅಥವಾ ಸಬ್ಸ್ಕ್ರೈಬ್ ಆಗ್ಬೋದು. ಆ ರೀತಿಯಾಗಿ ನೀವು ಪಾಠವನ್ನು ಕಲ್ತ್ಕೊಳ್ಬೋದು. ಕೀಪ್ ವಾಚಿಂಗ್ ಆ್ಯಂಡ್ ಕಂಟಿನ್ಯೂ ಲರ್ನಿಂಗ್. ಥ್ಯಾಂಕ್ ಯು.